ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DS ಆರ್ಸಿಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಹಸು ಅನ್ನೋದು ಗೊತ್ತಿರುತ್ತೆ. ನಮ್ಮ ಬೆಂಗಳೂರು ಲೋಕಲ್ ನೋಡಿದ್ರೆ ನೀವು ಬರೀ HF ಹಸು ನೋಡಿರ್ತಾರೆ, ಓಕೆನಾ. ನಮ್ಮ ದೇಸಿ ಹಸು ಅಂದರೆ ಹೇಳಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರಿಗೂ ಮೈಂಡಿಗೆ ಬರೋ ಗಿರ್ ಹಸು ಮಾತ್ರ ಅಲ್ವಾ. ಅದಾದಮೇಲೆ ಇನ್ನು ಎಷ್ಟೋ ದೇಸಿ ಹಸುಗಳಿದ್ದಾವೆ. ಎಷ್ಟೊಂದು ಯಾರದು ಪುಂಗ್ನೂರು ಹಸು ಅಂತ ಹೇಳ್ತಾರೆ, ಮತ್ತು ಮಲೆನಾಡು ಗಿಡ್ಡ ಅಂತ ಹೇಳ್ತಾರೆ. ಅದಾದಮೇಲೆ ಏನದು ಹಳ್ಳಿಕಾರ ಹಸು ಅಂತ ಹೇಳ್ತಾರೆ. ಈ ಥರ ಎಷ್ಟೊಂದು ವಿಧವಾದಂಥ ಹಸುಗಳಿದ್ದಾವೆ. ಸೊ ನಾನು ಯಾಕೆ ಇವಾಗ ಹಸು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ನಿಮ್ಮನ್ನೊಂದು ಹಸು ದೇಸಿ ಹಸು ಇರೋಂಥ ಒಂದು ಜಾಗ ಕರ್ಕೊಂಬಂದಿನಿ. ಇದು ಸಕ್ಕ ಸ್ಪೆಷಲ್ ಹಸು ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ನೋಡ್ತಾ ಇದ್ದಂಗೆ ನಿಮಗೆ ಪುಂಗ್ನೂರು ಹಸು ಅಂತ ಅನಿಸುತ್ತೆ, ಓಕೆನಾ. ಆ್ಯಕ್ಚುಲಿ ಪುಂಗ್ನೂರು ಬ್ರೀಡ್ಗಳೇ ಇವಲ್ಲ, ಅದು ಸಬ್ ಬ್ರೀಡ್ ಅಂತ ಹೇಳ್ತಾರಲ್ಲ ಆ ಥರ. ಇದು ಬಂದು ಮಲೆನಾಡು ಗಿಡ್ಡ ಅಂತ ನೋಡ್ತಿರ್ಬೋದು. ಎಷ್ಟು ಚಿಕ್ಕದಾಗಿದೆ ಹಸುಗಳು ನೋಡ್ತಿರ್ಬೋದು, ಓಕೆನಾ. ಇದು ಆ್ಯಕ್ಚುಲಿ ನಮ್ಮ ಜನಕ್ಕೆಲ್ಲ ಈಗಿನ ಮಕ್ಕಳಿಗೆ ಇವೆಲ್ಲ ಇದ್ರ ಬಗ್ಗೆ ಅರಿವೇ ಇಲ್ಲ ಅಂತಲೇ ಹೇಳ್ಬೋದು. ನಾವೆಲ್ಲ ಏನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಸು ನಾವೇನು ನಮ್ಮ ಲೋಕಲ್ ನೋಡ್ತೀವಲ್ಲ, ಅದನ್ನು ಯಾಕೆ ಸಾಕ್ತಾರಂತೆ, ಹಾಲಿನ ಪ್ರಮಾಣ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಸಾಕ್ತಾರೆ. ಇವೆಲ್ಲ ಸ್ವಲ್ಪ ಹಾಲಿನ ಪ್ರಮಾಣ ಕಮ್ಮಿ ಇರುತ್ತೆ, ಆ ಕಾರಣಕ್ಕೆ ಸ್ವಲ್ಪ ಜನ ಇದನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ಬಟ್ ಆದರೆ ಈ ಹಸುಗೂ ಆ ಹಸುಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಏನಂತ ಹೇಳಿದ್ರೆ, ಇವಾಗ ನೋಡಿ, ಇದರಲ್ಲಿರುವಂಥ ಆರ್ಗಾನಿಕ್ ಹುಬ್ಬು ನೋಡ್ಬೋದು ನೀವು. ತಲೆ ಮೇಲಿರುವಂಥ ಹುಬ್ಬುಗಳು, ತಲೆಯಲ್ಲ ಸಾರಿ ಬೆನ್ನ ಹತ್ರ ಹುಬ್ಬುಗಳು ನೋಡ್ಬೋದು. ಆ್ಯಕ್ಚುಲಿ ಇವ್ರು ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದೊಂದು ಫ್ಯಾಮಿಲಿ ಒಂಥರ, ಇದೊಂದು ಕುಟುಂಬ, ಆ ಕಡೆ ಒಂದು ಕುಟುಂಬ. ಇನ್ನು ಬನ್ನಿ ಹೊರಗಡೆ ತೋರಿಸ್ತೀನಿ ನಿಮಗೆ. ಸಕ್ಕದ ಏನು ಹೇಳ್ಬೋದು ಒಂದು ರೀತಿ. ಇದು ಆ್ಯಕ್ಚುಲಿ ಎಲ್ಲೂ ಇಲ್ಲ ವೀಕ್ಷಕರೇ. ನಮ್ಮ ಬೆಂಗಳೂರಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಇದು ಜಾಸ್ತಿ ದೂರ ಇಲ್ಲ. ಮತ್ತು ನೀವು ಇವಾಗ ವೀಕೆಂಡ್ ಬಂದ ತಕ್ಷಣ ನಮ್ಮ ಜನ ಏನು ಮಾಡ್ತಾರೆ, ಏನದು ರೆಸಾರ್ಟ್ಗಳಿಗೆ ಹೋಗೋದು ಆ ಥರ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ನೀವು ಆ್ಯಕ್ಚುಲಿ ಈ ಥರ ಜಾಗಕ್ಕೆ ಬಂದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಚಿಕ್ಕ ಮಗು, ಇದು ಮೊನ್ನೆ ಒಂದು 2 ವೀಕ್ಸ್ ಆಯ್ತಂದೆ ಕರು ಹಾಕಿ. ಇದನ್ನು ನೋಡಿ, ಸಖತ್ತಾಗಿದೆ. ಒಂದು ರೀತಿ ಹಸುಗಳು ನೋಡೋಕ್ಕೆ ಅಂತಾರೆ ಚೆಂದ ಅಂತಲೇ ಹೇಳ್ಬೋದು, ಓಕೆನಾ. ಅದಾದಮೇಲೆ ಇವ್ನು ನೋಡಿ, ಅಲ್ಲಿದೆ ನೋಡಿ, ಇಷ್ಟು ಇದೆಲ್ಲ ಈ ಫ್ಯಾಮಿಲಿಗೆ ಅವನೇ ರಾಜ. ಅಲ್ಲಿ ನೋಡ್ತಿರ್ಬೋದು ನೀವು, ಓಕೆನಾ. ಒಂದು ಸ್ವಲ್ಪ ಬೇಡ ಅವನ ಹತ್ರ ಹೋಗ್ಬಿಡಿ ಅಂತ ಹೇಳಿದ್ದಾರೆ, ಸ್ವಲ್ಪ ಗುಮ್ತಾನಂತೆ, ಓಕೆನಾ. ಇನ್ನು ಬನ್ನಿ, ಈ ಫಾರ್ಮಲ್ಲಿ ಏನು ಹೇಳಿದ್ರೆ ಸರಿಸುಮಾರು 70 ಹಸುಗಳಿದ್ದಾವೆ ವೀಕ್ಷಕರೇ. ಒಂದಲ್ಲ ಎರಡಲ್ಲ, 70 ಹಸು. ಅದು ಬರೀ ಮಲೆನಾಡು ಗಿಡ್ಡ ಮಾತ್ರ. ಆ್ಯಕ್ಚುಲಿ ಹೇಳ್ಬೋದು ದೇಸಿ ಅಂತ ಹೇಳಿದ ತಕ್ಷಣ ಎಲ್ಲ ಮಿಕ್ಸ್ ಇರುತ್ತೆ. ಇವಾಗ ಫಾರ್ಮ್ ಅಂತ ಹೇಳಿದ ತಕ್ಷಣ 1-2 ದೇಸಿ ಇಟ್ಕೊಬೋದು, 1-2 ಕಾಂಕ್ರೇಜ್ ಹಸುಗಳು ಆ ಥರ ಇಟ್ಕೊತಾರೆ. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ, ಬರೀ ಮಲೆನಾಡು ತಳಿ ಮಾತ್ರ ಇದು ನೋಡ್ತಿರ್ಬೋದು. ನೋಡಿ ಏನು ಸಕ್ಕದಾಗಿದೆ. ಬನ್ನಿ ಸ್ವಲ್ಪ ಓಡೋಕೆ ನೋಡೋಣ, ಟ್ರೈ ಮಾಡೋಣ ಏನು ಮಾಡ್ತವೆ ಅಂದ್ಬಿಟ್ಟು. ನೋಡಿ, ಸ್ವಲ್ಪ ಓಡ್ತವೆ, ಹೊಸದಲ್ವಾ, ಸ್ವಲ್ಪ ಓಡ್ತವೆ ನೋಡಿ. ಇದೆಲ್ಲ ಆ್ಯಕ್ಚುಲಿ ಚಿಕ್ಕ ಹಸುಗಳು. ಆ್ಯಕ್ಚುಲಿ ನೋಡ್ತಿರ್ಬೋದು ನೀವೆಲ್ಲ ಎಷ್ಟು ಸಕ್ಕದಾಗಿದೆ ಅಂದ್ಬಿಟ್ಟು. ಸ್ವಲ್ಪ ತಡ್ರಿ ಗೇಟ್ ಹಾಕ್ಬಿಡ್ತೀನಿ, ಪಾಪ ಆಚೆಗೆ ಹೋಗ್ಬಿಟ್ಟು ಕಷ್ಟ ಇವ್ರಿಗೆ. ಆಮೇಲೆ ನೋಡಿ ಎಷ್ಟು ಹಸುಗಳಿದೆ, ಒಂದಲ್ಲ ಎರಡಲ್ಲ ಅಷ್ಟು ಹಸುಗಳು. ಇದು ಆ್ಯಕ್ಚುಲಿ ಕರು ಅನ್ಕೋತೀನಿ, ನನಗೆ ಅನಿಸ್ತಂಗಿದೆಲ್ಲ. ಇದ್ರ ಬಗ್ಗೆ ಕೆಲವೊಂದು ಹಸು ಕರು ಇದು ಆ್ಯಕ್ಚುಲಿ ಸೈಜ್ ಇಷ್ಟೇ ಅಂತ ಬರೋದು, ಸ್ವಲ್ಪ ಏನು ದೊಡ್ಡದಾಗುತ್ತೆ ಅಷ್ಟೇ. ಇವೆಲ್ಲ ನಾರ್ಮಲ್ ನಮ್ಮ HF ಹಸುಗಳ ಥರ ಇಷ್ಟ ಆಗಲ್ಲ ಇವೆಲ್ಲ. ಇದ್ರದ್ದು ಸ್ಪೆಷಾಲಿಟಿನೇ ಚಿಕ್ಕ ಹಸುಗಳು ಇವೆಲ್ಲ. ಇವಾಗ ಪುಂಗ್ನೂರು ಹಸು ಕೇಳಿರ್ತಾರಲ್ಲ, ಆಯ್ತು. ಅದಾದ್ಮೇಲೆ ಬನ್ನಿ, ನಾನು ಈ ಕಡೆ ನೋಡ್ತೀನಿ, ಈ ಕಡೆ ತೋರಿಸ್ತೀನಿ ನಿಮಗೆ. ಹಾಂ, ತನ್ನಿ, ನಿಮ್ಗೆ ಕೊಡ್ತೀನಿ. ಅದಾದಮೇಲೆ ಇನ್ನು ಈ ಕಡೆ ಕೂಡ ಇದ್ದಾವೆ ವೀಕ್ಷಕರೇ. ಸರಿಸುಮಾರು ಇಲ್ಲಿ 70 ಹಸುಗಳಿದ್ದಾವೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಒಂದೊಂದು ಸರ್ಫೇಸ್ ಇದೆಯಲ್ಲ, ಅದೆಲ್ಲ ಒಂದೊಂದಕ್ಕೂ ಒಂದೊಂದು ಕುಟುಂಬ. ಅದಕ್ಕೊಬ್ಬ ನೋಡಿ, ಇದರಲ್ಲಿ ಇವನು ಯಜಮಾನ. ಇಲ್ಲಿ ನೋಡ್ತಿರ್ಬೋದು, ಹುಬ್ಬಿದೆಯಲ್ಲ, ಇವನು ಮುಂದೆ ಯಜಮಾನ ಇಲ್ಲಿರುವಂಥದ್ದು ಇದಕ್ಕೆ, ಓಕೆನಾ. ಆ ಥರ ಎಲ್ಲ ಸಪರೇಟಾಗಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಂಗೆ ಇನ್ನೂ ಅಷ್ಟು ಮಾಹಿತಿ ಗೊತ್ತಿಲ್ಲ. ಅವ್ರ ಬ್ರದರ್ನ ಮಾತಾಡಿಸ್ತಾ ಹೋಗೋಣ, ಏನು ಕತೆ ಇದ್ರ ಬಗ್ಗೆ, ಏನು ಯೂಸಸ್ ಇದೆ ನಮಗೆ. ಆ್ಯಕ್ಚುಲಿ ಏನು ಹೇಳ್ತೀವಿ, ಎಲ್ಲ ಮೇಯ್ನು ನಾವೇನು ಸ್ವಾರ್ಥಿಗಳನ್ನು ಮನುಷ್ಯರು ಏನು ಮಾಡ್ತೀವಿ, ನಮಗೇನು ಯೂಸ್ ಇದೆ ಅದನ್ನು ಯೋಚನೆ ಮಾಡ್ತೀವಿ. ಅದು ತಿಳ್ಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಸೊ ಬನ್ನಿ ವೀಕ್ಷಕರಾಗ, ಈ ಫಾರ್ಮ್ನ ಓನರ್ ಆಗಿರುವಂಥ ರಾಮಾನುಜ ಪರಿಚಯ ಮಾಡ್ತಾರೆ. ನಮಸ್ಕಾರ. ಓನರ್ ಅಂತೇನಿಲ್ಲ, ನಾನು ಒಂಥರ ಈ ನಮ್ಮ ಮೋದಿ ಹೇಳೋ ಥರ ನಮ್ಮ ಗೋಮಾತೆ ಸೇವಕ ಅಷ್ಟೇ, ಗೋಪಾಲ. ಸರ್ ಇನ್ನೊಂದೇನು ವೀಕ್ಷಕರೇ, ನಾನು ಮೊದಲಾಗಿ ನನ್ನ ವೀಡಿಯೋಸೆಲ್ಲ ಪೆಟ್ ಕಂಟೆಂಟ್ಸ್ ಅಂತ ಹೇಳ್ತಾ ಇದ್ದೆ. ಸೊ ಎಷ್ಟೊಂದು ಪೆಟ್ಸ್ ಅಂದರೆ ಏನು, ಆಗ ನಾವು ಪೆಟ್ ಕಂಟೆಂಟ್ ಇದ್ದೀರಿ, ಇವ್ರ ಬಾಯಿಂದ ಕೇಳೋಣ. ಸರ್ ಏನು ಸರ್ ಪೆಟ್, ನಿಮ್ಮ ಪ್ರಕಾರ ಪೆಟ್ ಅಂದರೆ ಏನು ಸರ್? ಸರ್ ನನ್ನ ಪ್ರಕಾರ ಪೆಟ್ ಅಂತೀವಿ, ಇವಾಗ ನೀವು ಹಲವಾರು ಸನ್ನಿವೇಶಗಳಲ್ಲಿ ನೋಡಿದ್ರೆ ಪೆಟ್ ನೇಮ್ ಅಂತೀವಿ ಅಥವಾ ಪೆಟ್ ಎನಿಮಲ್ ಅಂತೀವಿ. ಪೆಟ್ ಅಂದ್ರೆ ಏನು ಅಂತಂದ್ರೆ ಪ್ರೀತಿ. ಇವಾಗ ನೀವು ಒಂದು ಮಗುಗೆ ಒಂದು ಒಳ್ಳೆ ಹೆಸರನ್ನೇ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀರಿ, ಮಂಜುನಾಥ. ಆದ್ರೆ ಮಂಜುನಾಥ ಅಂತ ಕರೆಯೋದ್ ಬದಲು ಮಂಜ ಅಂತೀರಿ. ಯಾಕೆ? ನಿಮಗೆ ಪ್ರೀತಿ, ಆ ಮಗುವಿನ ಮೇಲಿನ ಪ್ರೀತಿಯಿಂದ ಅದಕ್ಕೆ ಪೆಟ್ ನೇಮ್ ಅಂತೀವಿ, ಮಂಜ ಅಂತ ಕರಿತೀವಿ. ಆದ್ರೆ ಮಂಜಿನಗೊಂದು ಅರ್ಥ ಇರಬೇಕು ಅಂತಿಲ್ಲ. ಅದೇ ತರ ನಾವು ಪ್ರಾಣಿಗಳಲ್ಲಿ ಬಹಳ ತರ ಹೇಳ್ತೀವಿ. ಡೊಮೆಸ್ಟಿಕ್ ಎನಿಮಲ್ ಅಂತೀವಿ, ಪೆಟ್ ಎನಿಮಲ್ ಅಂತೀವಿ, ಅಥವಾ ವೈಲ್ಡ್ ಎನಿಮಲ್ ಅಂತೀವಿ. ಇದು ವ್ಯತ್ಯಾಸ ಏನು ಅಂತಂದ್ರೆ, ವೈಲ್ಡ್ ಎನಿಮಲ್ ತನ್ನ ಪಾಡಿಗೆ ತಾನು ಸ್ವತಂತ್ರವಾಗಿ ಬೇರೆಯವರ ಇನ್ಫ್ಲೂಯೆನ್ಸ್ ಇಲ್ಲದೆ ಬದುಕೋದು ವೈಲ್ಡ್ ಎನಿಮಲ್. ಅದಕ್ಕೆ ಅದರದೇ ಆದ ಒಂದು ರೀತಿಯ ಜೀವನ ವಿಧಾನ ಇದೆ. ಆದರೆ ಡೊಮೆಸ್ಟಿಕ್ ಎನಿಮಲ್ನಲ್ಲಿ ಮನುಷ್ಯನ ಹೆಚ್ಚು ಕಂಟ್ರೋಲ್ ಅಥವಾ ಇನ್ಫ್ಲೂಯೆನ್ಸ್ ಇರುತ್ತೆ. ಆದರೆ ಪೆಟ್ ಎನಿಮಲ್ನಲ್ಲಿ ಮನುಷ್ಯನ ಇದಿದ್ರೂ ಅದು ಪ್ರಾಣಿಗೆ ಅದರದೇ ಆದ ಸ್ವಲ್ಪ ಸ್ವತಂತ್ರ ಇರುತ್ತೆ. ಅದು ಪೂರ ಸ್ವತಂತ್ರವಾಗಿರಲ್ಲ.
ಆದ್ರೂ ಕೂಡ ಅದಕ್ಕೆ ಅದು ಒಂದು ಹೆಚ್ಚು ಅನುಕೂಲತೆ ಮಾಡ್ಕೊಡ್ತೀವಿ. ಅಂದ್ರೆ ಹೇಳ್ಬೇಕು ಅಂದ್ರೆ ಹಾಳು ಮಾಡ್ತೀವಿ ಅಂತ ಅರ್ಥ. ಸರ್ ಇನ್ನೊಂದು, ನೀವು ಮೊದಲನೇದಾಗಿ ಈ ಮಲೆನಾಡು ಗಿಡ್ಡನೇ ಯಾಕೆ ಅನ್ನೋದು, ಯಾಕೆ ದೇಶಿಯಲ್ಲಿ ಎಷ್ಟೋ ಥರ ಹಸುಗಳಿದ್ದಾವೆ. ಹೌದು, ನೀವು ಹೇಳಿದ ಒಂದು ಮುಖ್ಯವಾದ ಏನಂದ್ರೆ ಇವಾಗ ನಿಮ್ಮ ಟಾಪಿಕ್ ಪ್ರಕಾರ ಪೆಟ್ ಅಂದ್ರೆ ಪ್ರೀತಿಯಿಂದ ಸಾಕಕ್ಕೆ. ಇವಾಗ ಒಂದು ಜನ ನಾಯಿ ಸಾಕ್ತಾರೆ, ಬೆಕ್ ಸಾಕ್ತಾರೆ, ಮೊಲ ಸಾಕ್ತಾರೆ, ಪಕ್ಷಿ ಸಾಕ್ತಾರೆ, ಮೀನ್ ಸಾಕ್ತಾರೆ. ಹಸು ಯಾಕೆ ಸಾಕಲ್ಲ ಅದೇ ತರ? ಅದು ಪೆಟ್ಟೆ ಲೆಕ್ಕಕ್ಕೆ ಅಲ್ಲ, ಪೆಟ್ ಅಲ್ಲ, ದಟ್ ಇಸ್ ಡೊಮೆಸ್ಟಿಕ್. ಆದ್ರೆ ಡೊಮೆಸ್ಟಿಕ್ ಅಂದಾಗ ಅದರಿಂದ ಲಾಭವನ್ನು ನೋಡ್ತೀವಿ ಹೊರತು ಹಸು ಒಂದ್ ದಿವಸ ಹಾಲು ಅಷ್ಟೇ ಅದರಲ್ಲಿ ಎಷ್ಟು ಲಾಭ ಇದೆ, ಹಸು ಹಾಲು ಎಷ್ಟು ಕೊಡುತ್ತೆ, ಅಥವಾ ಇದನ್ನ ಮಾರಿದ್ರೆ ನನಗೆ ದುಡ್ಡು ಎಷ್ಟು ಬರುತ್ತೆ, ಎಷ್ಟು ಮರಿ ಕರು ಹಾಕುತ್ತೆ, ಈ ತರ ನೋಡ್ತೀವಿ. ಆದ್ರೆ ಅದು ನಮ್ಮ ಓವರ್ ಆಲ್ ಒಂದು ಪ್ರಕೃತಿಗೆ ಪೂರಕವಾಗಿ ಬದುಕ್ತಕ್ಕಂಥ ಪ್ರಾಣಿ. ಅದು ಕಳೆಗಳನ್ನು ತಿಂದು, ಸೊಪ್ಪನ್ನು ತಿಂದು, ಹುಲ್ಲನ್ನು ತಿಂದು ಗೊಬ್ಬರ ಮಾಡುತ್ತೆ. ಇಟ್ಸ್ ಮೋರ್ ಲೈಕ್ ಅ ವೆರಿ ಪ್ರೊಡಕ್ಟಿವ್ ಎನಿಮಲ್. ಆದರೆ ಆ ಪ್ರಾಣಿನಲ್ಲಿ ಆ ಕ್ವಾಲಿಟೀಸ್ ಬಿಟ್ಬಿಟ್ಟು ಬರೀ ಹಾಲನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವಾಗ ಹಾಲನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ, ನಮಗೆ ಹೆಣ್ಣು ಬಗ್ಗೆ ಅಷ್ಟೇ ಆಸಕ್ತಿ ಬರೋದು, ಗಂಡು ಬಗ್ಗೆ ಆಸಕ್ತಿ ಬರೋದು. ಗಂಡುನೂ ಕಳೆ ತಿನ್ನುತ್ತೆ, ಗಂಡುನೂ ಹುಲ್ಲು ತಿನ್ನುತ್ತೆ, ಗಂಡುನೂ ಅಲ್ಲಿರ್ತಕ್ಕಂಥ ಗಲೀಜನ್ನು ತಿಂದು ಅದು ಒಂದು ಅತ್ಯುತ್ತಮವಾದ ಮೈಕ್ರೋಬಿಯಲ್ ಒಟ್ಟು ತುಂಬಾ ಎಕ್ಸ್ಟ್ರೀಮ್ ಕಂಟೆಂಟ್ ಇರ್ತಕ್ಕಂಥ ಒಂದು ಅದ್ಭುತವಾದ ಗೊಬ್ಬರ ಕೊಡುತ್ತೆ. ಆದ್ರೆ ಇಲ್ಲೇನು ಮಾಡ್ತೀವಿ ನಾವು, ಅದೆಲ್ಲ ಏನು ಬೇಡ, ನನಗೆ ಹಾಲು ಕೊಡುತ್ತಾ ಹಸು ಇಲ್ವಾ, ಅದು ಹಸುನೇ ಅಲ್ಲ ಅನ್ನೋ ಥರ ಟ್ರೀಟ್ ಮಾಡಿ ಕಡೆಗೆ ಏನು ಮಾಡ್ತೀವಿ, ಕಸಾಯಿಖಾನೆ ಕಳಿಸ್ತೀವಿ. ಸೊ ಇದನ್ನ ಪೆಟ್ಟಾಗಿ ಅಂದ್ರೆ ಹೆಚ್ಚು ಜನ ಸಾಕ್ಬೇಕಾದ್ರೆ ಇಟ್ ಶುಡ್ ಬಿ ಕ್ಯೂಟ್, ಮೊದಲನೇ ಮುದ್ದಾಗಿ ಕಾಣಿಸ್ಬೇಕು. ಅದೇ ಪೆಟ್ ಅಂದ್ರೆ ಪ್ರೀತಿ ಮಾಡೋ ಥರ ಕಾಣಿಸ್ಬೇಕು. ಮತ್ತು ಇನ್ನೊಂದು, ಪೆಟ್ಟಿಗೇನು ಹೆಚ್ಚು ಸ್ಥಳ ಬೇಕಾಗಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆ ಪ್ರಾಣಿಗಳ ಕಂಪೇರ್ ಮಾಡಿದ್ರೆ ಪೆಟ್ಟಿಗೆ ಹೆಚ್ಚು ಸ್ಥಳ ಬೇಕಾಗಿಲ್ಲ. ಸೊ ಇದು ಚಿಕ್ಕದಾಗಿದ್ರಷ್ಟೇ ಕಡಿಮೆ ಸ್ಥಳದಲ್ಲಿ ಸಾಕಾಗೋದು. ಸೊ ಮಲೆನಾಡು ಗಿಡ್ಡ ಚಿಕ್ಕದಾಗಿದೆ, ಬೇರೆ ಎಲ್ಲಾ ಹಸುಗಳ ತಳಿಗಳಿಗಿಂತ ಮಲೆನಾಡು ಗಿಡ್ಡ ತುಂಬಾ ಪುಟ್ಟ ಹಸು. ಅಂದ್ರೆ ಇವಾಗ ನಿಮ್ಗೆ ತಿಳುವಳಿಕೆ ಹೇಳೋದಿದ್ದು ಅಂದ್ರೆ ನಮ್ಮ ದಕ್ಷಿಣ ಏಷ್ಯಾ ಖಂಡದಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಾಣಬರ್ತಕ್ಕಂಥ ಈ ಒಂದು ಅದ್ಭುತವಾದ ಹಸು ತಳಿ. ಬಹಳ ಹಿಂದೆ ನಾವು ಅದನ್ನು ಸಹ್ಯ ಪಶು ಅಂತ ಕರಿತಿದ್ವಿ. ಆದ್ರೆ ಇವಾಗ ಏನಾಗಿದೆ, ನಾವು ಅದನ್ನ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ ಅಂತ ನಾವು ರಾಜಕೀಯವಾಗಿ ಅಥವಾ ಪೊಲಿಟಿಕಲ್ ಡಿವಿಷನ್ ಆಗಿರೋದ್ರಿಂದ ನಾನು ಅದನ್ನು ಮಲೆನಾಡು ಗಿಡ್ಡ ಅಂತೀನಿ. ಕೇರಳದ ಒಂದು ಕಾಸರಗೋಡು ಕುಳ್ಳನ್ನು, ವೆಚ್ಚೂರು ಕುಳ್ಳನ್ನು, ತಮಿಳುನಾಡಿನ ಒಂದು ಕಂಚಿ ಕುಟ್ಟೈ, ತಂಜಾವೂರು ಕುಟ್ಟೈ, ಸಿರಿಮದುರೈ ಕುಟ್ಟೆ ಅಂತಾನೆ, ಆ ಕಡೆ ಆಂಧ್ರದೊಂದು ಪುಂಗ್ನೂರು ಅಂತಾನೆ. ಅಂದರೆ ಇದೆಲ್ಲ ಬಂದು ನಮ್ಮ ದಕ್ಷಿಣ ಭಾರತದ ವೆಸ್ಟರ್ನ್ ಘಾಟ್ಸ್ನ ಕಡೆ ಕಾನ್ಸಂಟ್ರೇಟ್ ಇರ್ತಕ್ಕಂಥ ಗಿಡ್ಡ ಹಸುಗಳು. ಗಿಡ್ಡ ಅಂದ್ರೆ ಪುಂಗ್ನೂರು ಎಲ್ಲ ಒಂದೇ ಗಿಡ್ಡ ಒಂಥರ ಕಸಿನ್ಸು. ಇವಾಗ ನಾವು ಹಿಂದೂಗಳು ಅಂದಮೇಲೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾವು ಹಿಂದೂಗಳೇ. ಅದೇ ತರ, ಅಥವಾ ಒಂದು ಜಾತಿ ಅಂದಮೇಲೆ ಅದರಲ್ಲಿ ಎಲ್ಲ ಥರದವ್ರು ಇರ್ತಾರೆ. ಅದು ಹೈಟ್ ಆಗಿರೋರು ಇರ್ತಾರೆ, ಕುಳ್ಳಗಿರೋರು ಇರ್ತಾರೆ. ಸೊ ಒಂದೇ ಪಂಗಡ ಅನ್ಬೋದು, ಅಥವಾ ಒಂದೇ ಒಂದು ತಳಿ. ಆ ತಳಿನಲ್ಲಿ ಉಪತಳಿಗಳು ಅನ್ಬೋದು, ಇದನ್ನ ಸಬ್ ಸ್ಪೀಶಿ ಅಂತೀವಿ ಇಂಗ್ಲೀಷ್ನಲ್ಲಿ. ಸೊ ಸಹ್ಯ ಪಶು ಒಂದು ತಳಿ, ಅದರಲ್ಲಿ ಉಪತಳಿ ಏನು ಅಂತಂದ್ರೆ ಮಲೆನಾಡು ಗಿಡ್ಡ ಒಂದು ಉಪತಳಿ, ಕಾಸರಗೋಡು ಗಿಡ್ಡ ಒಂದು ಉಪತಳಿ, ವೆಚ್ಚೂರು ಉಪತಳಿ, ಕಂಚಿ ಕುಟ್ಟೈ, ತಂಜಾವೂರು ಕುಟ್ಟೈ, ಸಿರಿಮದುರೈ ಕುಟ್ಟೈ, ಆ ಕಡೆ ಪುಂಗನೂರು, ಎಲ್ಲ ಉಪತಳಿಗಳು ಅಂತ. ಓ, ನೀವು ಜಾಗ ಬದಲಾದಂಗೆ ಹೆಸರು ಬದಲಾಗ. ಹೌದು, ಹೆಸರಾಗದೆ. ಈಗ ಪುಂಗನೂರ್ ಕಡೆ ಹೆಚ್ಚು ಕುಳ್ಳ ಹಸು ಇದ್ರೆ ಅದನ್ನ ಪುಂಗನೂರ್ ಅಂತೀರಿ, ಮಲ್ನಾಡ್ ಕಡೆ ಇದ್ರೆ ಮಲ್ನಾಡ್ ಅಂತೀರಿ, ಈ ಕಡೆ ಕಾಸರಗೋಡು ಕಡೆ ಇದ್ರೆ ಕಾಸರಗೋಡು ಅಂತೀರಿ, ಕಂಚಿ ಕಡೆ ಇದ್ರೆ ಕಂಚಿಕುಟ್ಟೆ ಅಂತೀರಿ. ಸೊ ನಿಮ್ಮ ಚಿಕ್ಕಮಂಗ್ಳೂರ್ಗೆ ಹೋದ್ರು ಕುಳ್ಳಗಿರೋದಿದೆ, ನೀವು ಕಾಸರಗೋಡ್ಗೆ ಹೋದ್ರು ಕುಳ್ಳಗಿರೋದಿದೆ, ಕಾರ್ಕಳಕ್ಕೆ ಹೋದ್ರು ಕುಳ್ಳಗಿರೋದಿದೆ. ಹಂಗಂತಂದ್ರೆ ಆ ಕಡೆ ಬ್ರಹ್ಮಾವರ ಗಿಡ್ಡ ಅಂತಾರೆ ಕೆಲವರು. ಸೊ ಈ ತರ ನಾಮಧೇಯಗಳು ಬೇರೆ ಬೇರೆ ಇದೆ. ಓಕೆ. ಸೊ ಸರ್, ಕೊನೆ ನಿಮ್ಮ ಹತ್ರ ಎಷ್ಟು ಹಸುಗಳಿದಾವೆ ಕೊನೆಯದಾಗಿ ನಿಮ್ಮ ಹತ್ರ? ಈಗ ನನ್ನಲ್ಲಿ ಮಲೆನಾಡು ಗಿಡ್ಡ ಒಂದು ಅದ್ಭುತವಾದ ತಳಿ. ಇದರಲ್ಲಿ ಸುಮಾರು ವರ್ಣಗಳ ಪ್ರಕಾರ ನಾನು ಅದನ್ನು ಸೆಗ್ರಿಗೇಟ್ ಮಾಡಿದ್ದೀನಿ. ನನ್ನಲ್ಲಿ ಈಗ ಒಟ್ಟು 83 ಹಸುಗಳಿದೆ ಇವತ್ತಿಗೆ. ಸೊ ಅದರಲ್ಲಿ ಶ್ವೇತ ಕಪಿಲ ಅಂತೀವಿ, ಸ್ವರ್ಣ ಕಪಿಲ ಅಂತೀವಿ, ಕೃಷ್ಣ ಕಪಿಲ ಅಂತೀವಿ, ಅಂದ್ರೆ ಬಿಳಿ ಮತ್ತೆ ಸ್ವರ್ಣವರ್ಣ ಅಂದ್ರೆ ಗೋಲ್ಡನ್ ಕಲರ್, ಮತ್ತೆ ಕಪ್ಪು ವರ್ಣ. ಇದು 3ನ್ನ ವಿಭಾಗಿಸಿಟ್ಟಿದ್ದೀನಿ. ಬಟ್ ಇನ್ನೂ ಬೇರೆ ಬೇರೆ ಇದೆ, ಅದನ್ನು ಮಾಡಕ್ಕೆ ಬೇಸಿಕಲಿ ನನ್ನ ಗೋಶಾಲೆ ಬಂದು ಸಂಪೂರ್ಣವಾಗಿ ಡೊನೇಷನ್ ಮೇಲೆ ಡಿಪೆಂಡ್ ಆಗಿರೋದು. ಸೊ ಆದ್ರಿಂದ ನನಗೆ ಸಹಾಯದ ಅತ್ಯಂತ ಅವಶ್ಯಕತೆ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ನನಗೆ ಇರೋ ಸಹಾಯದಲ್ಲಿ ಎಷ್ಟು ನನ್ನ ಸಾಮರ್ಥ್ಯ, ನನ್ನ ಇರೋದನ್ನು ಉಪಯೋಗಿಸ್ಕೊಂಡು ನಾನು ಕೈಲಾದಷ್ಟು ಮಾಡ್ತಾ ಇದ್ದೀನಿ. ಬಟ್ ಅವಶ್ಯಕತೆ ಅಗಾಧವಾಗಿದೆ, ಸಿಗ್ತಾ ಇರೋ ಸಹಾಯ ತುಂಬಾ ಸಣ್ಣದಾಗಿದೆ. ಸರ್, ಈಗ 83 ದನಗಳನ್ನ ಸಾಕಿದ್ರಾ, ಹಸುಗಳನ್ನ ಸಾಕಿದ್ರಾ ಅಂತ ಹೇಳಿದ್ರೆ ಸರ್, ಅದಕ್ಕೆ ಏನಾದ್ರು ಹೆಸರೇನಾದ್ರು ಇಟ್ಟಿದ್ದೀರಾ? ಪ್ರತಿಯೊಬ್ಬರಿಗೂ ಹೆಸರಿದೆ. ಪ್ರತಿಯೊಬ್ಬ ನಿಮಗೆ ಸಮಯ ಅನುಕೂಲತೆ ಇದ್ದರೆ ನಾನು ಪ್ರತಿಯೊಬ್ಬರ ಹೆಸರು, ಪ್ರತಿಯೊಬ್ಬರ ಸಂಬಂಧ, ಯಾರ ಮಗಳು, ಯಾರ ಅಪ್ಪ, ಯಾರ್ಯಾರಿಗೆ ಹೆಂಡತಿ, ಯಾರ ಗಂಡ, ಯಾರಿಗೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾನು ಹೇಳಬಲ್ಲೆ. ಆರಾಮಾಗಿ ಗೊತ್ತಾಗ್ಬಿಡ್ತಾವಲ್ಲ, ಧಾರಾಳವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಹುಟ್ಟಿದಾಗ್ಲಿಂದ ನಾವು ಅದಕ್ಕೆ ಹೆಸರಿಟ್ಟು ಅದನ್ನ ಸಾಕ್ತಿವಿ. ಇವಾಗ ಇಲ್ಲಿ ಕಲರ್ ಡಿಫ್ರೆನ್ಶಿಯೇಟ್ ಗೊತ್ತು ನಮ್ಗೆ ಸಡನ್ ಆಗಿ. ಇವಾಗ ನೋಡಿ, ಈಗ ಎರಡು ಸಿಮಿಲರ್ ಒಂದೇ ಕಲರ್ ಇದೆ. ಹೌದು. ನಿಮ್ಗೆ ಹೆಂಗ್ ಕಂಡಿಡಿತೀರಾ ಆನಂದ? ಅಂದ್ರೆ ಏನು ಅಂತಂದ್ರೆ, ನೀವು ಅದ್ರ ಬರೀ ಒಂದು ಭಾಗ ನೋಡೋದ್ರಾಗಲ್ಲ. ಇವಾಗ
ಅವನ ಕಣ್ಣು ನೋಡ್ಬೇಕು, ಬಾಲ ನೋಡ್ಬೇಕು, ಕಾಲು ನೋಡ್ಬೇಕು, ಎಲ್ಲ ಒಂದ್ ಕಡೆ ಬಣ್ಣದ ವ್ಯತ್ಯಾಸ ಇರುತ್ತೆ, ಎಲ್ಲ ಒಂದ್ ಕಡೆ ಸ್ವಲ್ಪ ಕಣ್ಣು ವ್ಯತ್ಯಾಸ ಇರುತ್ತೆ, ಇದ್ದೇ ಇರುತ್ತೆ. ಯಾಕಂದ್ರೆ ಎಷ್ಟೇ ಒಂದೇ ತರ ಇದ್ರು ಇಡೀ ಪ್ರಪಂಚದಲ್ಲಿ ಮನುಷ್ಯರೆಲ್ಲ ಎಲ್ಲರಿಗೂ 2 ಕಣ್ಣು, 2 ಕಿವಿ, 1 ಮೂಗು, 1 ಬಾಯಿ ಇದೆ. ಆದ್ರೆ ಎಲ್ಲರೂ ಒಂದೇ ತರ ಇಲ್ಲ. ನಿಜ. ಸ್ವಲ್ಪ ಸಿಮಿಲಾರಿಟೀಸ್ ಇರ್ಬೋದು, ಅವಳಿ ಜೋಳಿ ಅಂತೀವಿ, ಸ್ವಲ್ಪ ಸಿಮಿಲಾರಿಟೀಸ್, ಆದ್ರೆ ಎಲ್ಲರೂ ಒಂದೇ ಅಲ್ಲ, ಎಲ್ಲರೂ ಬೇರೆ ಬೇರೆ. ಆದ್ರೆ ನಮಗೆ ಆ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿಲ್ಲ, ಅದನ್ನ ಐಡೆಂಟಿಫೈ ಮಾಡಷ್ಟು. ಅದಕ್ಕೆ ಏನ್ ಮಾಡ್ತಾರೆ ಇವಾಗ ಈಸಿ ವೇ, ಕಿವಿಗೊಂದು ಓಲೆ ಹಾಕೊಡೋದು, ಟ್ಯಾಗ್ ನಂಬರ್, ಈ ನಂಬರ್ ಹಸು ಇದು. ಹೌದೌದು ಸರ್. ಇಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಇದೆಲ್ಲ ಕರುಗಳ ಸರ್, ಇವೆಲ್ಲ ಎಲ್ಲ ಕರುಗಳು. ಇದು ಹಾಲು ಕುಡಿತಾ ಕರುಗಳು. ಸೊ ಅದರಿಂದ ಇದನ್ನ ನಾನು ಬಾಲ್ವನ ಅಂತ ಕರಿತೀನಿ. ಬಾಲವನ ಈ ಸರ್ಫೇಸ್, ಈ ಒಂದು 3000 ಚದರಡಿ ಜಾಗನ ಒಂದೊಂದು ಸಂಸಾರಕ್ಕೆ 3000 ಚದರಡಿ ಅಷ್ಟು ಜಾಗ ಮಾಡಿದ್ದೀನಿ. ಓಕೆ. ಓವರ್ ಆಲ್ ಎಷ್ಟಿದೆ ಸರ್ ನಿಮ್ ಜಾಗ ಟೋಟಲ್? ನಮ್ದು ಹಸುಗಳಿಗೆ ಅಂತ ಮಾಡಿರೋದ್ರಲ್ಲಿ ಒಂದೊಂದು ಸಂಸಾರಕ್ಕೂ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ. ಇವಾಗ ನೀವು ಮುಂದಿನ ಸತಿ ಅಕಸ್ಮಾತ್ ಬರೋ ಅಷ್ಟೊತ್ತಿಗೆ ನನ್ನಲ್ಲಿ ಇನ್ನೂ ಒಂದು 2 ಜಾಗ ಎಕ್ಸ್ಟ್ರಾ. ಲಾಸ್ಟ್ ಟೈಮ್ ನೋಡಿದಾಗ 70 ಕೇಳಿದ್ದೆ ನಿಮ್ಗೆ. ಹೌದು, 70. ಹೌದು, ಇವಾಗ 83 ಆಗಿದೆ. ನನ್ನಲ್ಲಿ ಏನಂತಂದ್ರೆ ಆ ಪ್ರಾಣಿಗಳನ್ನ ಪೆಟ್ ಅಂತ ಏನ್ ಹೇಳಿದ್ರಿ, ಆ ಪ್ರಾಣಿಗಳಿಗೆ ಬೇಕಾದ ಅನುಕೂಲತೆ ಕೊಟ್ಟು ಪ್ರೀತಿಯಿಂದ ಸಾಕಿದ್ರೆ ನಿಮಗೆ ಆ ಒಂದು ಜೀವನ ಸೈಕಲ್ ಏನಿದೆ ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಮಲೆನಾಡು ಗಿಡ್ಡಕ್ಕೆ ಇನ್ನೂ ಒಂದು ಹೆಸರು ವರ್ಷಗಂಧಿ ಅಂತ ಕರಿತೀವಿ. ವರ್ಷಗಂಧಿ ಅಂದ್ರೆ ವರ್ಷಕ್ಕೊಂದು ಕರು ಹಾಕತ್ತೆ ಒಂದು ಕರು. ಸೊ ನನ್ನಲ್ಲಿ ಪ್ರತಿ ತಿಂಗಳು 2 ರಿಂದ 3 ಕರು ಹುಟ್ಟುತ್ತೆ. ಸೊ ಅದರಿಂದ ನೀವು 3 ತಿಂಗಳು ಬಿಟ್ಟು ಬರೋ ಅಷ್ಟೊತ್ತಿಗೆ ನಾನು ಇನ್ನೊಂದು 12 ಸೇರಿಸ್ತೀನಿ. ನಾನು 6 ರಿಂದ 8 ಸೇರಿಸ್ತೀನಿ ನಂಬರ್. ಯಾಕಂದ್ರೆ ನನ್ನ ಉದ್ದೇಶ ಏನಂದ್ರೆ ಮುಖ್ಯವಾಗಿ ನಾನು ಮಲೆನಾಡು ಗಿಡ್ಡದ್ದೇ ಮಾಡಿದ್ದೇನು ಅಂತಂದ್ರೆ, ಈಗ ಹೇಗೆ ಪುಂಗನೂರಿಗೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಅಳಿವಿನಂಚಿನಲ್ಲಿದೆ ಅಂತಾರೆ, ಈಗ ಮಲೆನಾಡು ಗಿಡ್ಡ ಸ್ವಲ್ಪ ಪುಂಗನೂರಷ್ಟು ಹಾಳಾಗಿಲ್ಲ ಅಂದ್ರು ಅದು ಹಾಳಾಗ್ತಾ ಇದೆ. ಯಾಕಂತಂದ್ರೆ ಅದರದ್ದೇ ಆದ ಕಾರಣಗಳಿದೆ. ಸೊ ಈಗ ನಾನು ಉಳಿಸೋ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ನಂಗೆ ಉಳಿಸೋಕೆ ಕಷ್ಟವಾಗುತ್ತೆ. ಈಗ ನಾನು ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿ ಅದರಲ್ಲಿ ಒಳ್ಳೆ ತಳಿ ಶುದ್ಧತೆ ಕಾಪಾಡಿಕೊಂಡು ತಳಿನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಕಡೆಗೆ ಆ ತಳಿ ತಿರ್ಗಾ ಅದೇ ತರ ಒಂದು ಅಳಿವಿನಂಚಿಗೆ ಹೋಗಿ ಆಮೇಲೆ ಸರ್ಕಸ್ ಮಾಡೋದ್ ಬದಲು ನಿಮ್ಗೆ ಯಾವಾಗ ಅನುಕೂಲತೆ ಇದೆಯೋ ಅವಾಗ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಬರೀ ಮಲೆನಾಡು ಗಿಡ ಅಥವಾ ಬೇರೆ ತಳಿ ತರಬೇಕು? ಇಲ್ಲ, ಬೇರೆ ತಳಿ ಇಲ್ಲ. ಬೇರೆ ತಳಿ ಬಗ್ಗೆ ನನಗೆ ಯೋಚನೆನೇ ಇಲ್ಲ. ಯಾಕಂದ್ರೆ ಒಂದು ತಳಿ ಒಂದು ಕೆಲಸವನ್ನು ನೆಟ್ಟಗೆ ಮಾಡು. ಕೃಷಿ ಮಾಡ್ತೀಯ ನೆಟ್ಟಗೆ ಮಾಡು, ರೇಸಿಂಗ್ ಹೋಗ್ತೀಯ ನೆಟ್ಟಗೆ ರೇಸಿಂಗ್ ಹೋಗು, ಏನೇ ಕೆಲಸ ಮಾಡಿದ್ರೆ ಒಂದನ್ನ ನೆಟ್ಟಗೆ ಮಾಡು ಅನ್ನೋದು ನನ್ನ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಎಲ್ಲ ಗೊತ್ತು, ಆದ್ರೆ ಯಾವ್ದನ್ನು ನೆಟ್ಟಗೆ ಮಾಡಕ್ ಬರಲ್ಲ ಅನ್ನೋ ಪರಿಸ್ಥಿತಿ ಬೇಡ ನಮ್ಗೆ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀನಿ. ಸೊ ಹೀಗೆ ನೀವು ಬಂದ್ರೆ ನಾನು ಹೇಳ್ದಂಗೆ ಶ್ವೇತ ಕಪಿಲ ಇದೆ, ಇದೆಲ್ಲ ನಿಮ್ಗೆ ಹೆಸರುಗಳು ಹೇಳಿದೆ. ಹಾಗೇನೆ ಇಲ್ಲಿ ಬಾಲ್ವನ ನೋಡಿದ್ರಿ. ಮುಂದೆ ಬನ್ನಿ, ಇನ್ನು ನಮ್ಮ ಮಲೆನಾಡು ಗಿಡದಲ್ಲೇ ಒಂದು ಅದ್ಭುತವಾದ ತಳಿ ಸ್ವರ್ಣ ಕಪಿಲ ಅಂತೀವಿ. ಅಂದ್ರೆ ಬೇರೆಯವರೆಲ್ಲಾರು ಹೇಳೋ ಪ್ರಕಾರ 1000 ಹಸು ಹುಟ್ಟುತ್ತೆ ಈ ಬಣ್ಣದ್ದು. ಇದು ಕಣ್ಣು ಒಂಥರ ಡಿಫರೆಂಟ್. ಅದೇನೆ ಅದಕ್ಕೆ ನೀವು ಕಣ್ಣು ಕೂಡ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಕಣ್ಣು ಕೂಡ ನಿಮಗೆ ಗೋಲ್ಡನ್ ಕಲರೇ ಇರುತ್ತೆ ಕಣ್ಣು. ಓಕೆ. ಸೊ ನಿಮಗೆ ಕಣ್ಣು ಕೊಂಬು ಅಂದ್ರೆ ನಾನು ನೀಟಾಗಿ ತೊಳೆದ್ರೆ ಇನ್ನೂ ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾರ್ಮಲಿ ಅವ್ರದ್ದೇ ಅದು ಹೇಳಿದ್ನಲ್ಲ, ನಮ್ಮ ಮೂಗನ್ ಜಾಸ್ತಿ ತೋರಿಸ್ಬಾರ್ದು. ಆದ್ರಿಂದ ನಾನು ಅವುಗಳದೇ ರೀತಿಲಿ ಅವ್ರನ್ನ ಕ್ಲೀನ್ ಆಗಿ ಇಟ್ಕೊಳಕ್ ಬಿಟ್ಟಿದ್ದೀನಿ. ಇದು ನಮ್ಮ ಮಲೆನಾಡು ಗಿಡ್ಡದಲ್ಲಿ ಸ್ವರ್ಣ ಕಪಿಲ ಸಂಸಾರ. ಸ್ವರ್ಣ ಕಪಿಲ ಅಂತಾರೆ. ಸ್ವರ್ಣ ಕಪಿಲ ಅಂತಾರೆ. ಸ್ವರ್ಣ ಅಂದ್ರೆ ಶ್ವೇತ ಕಪಿಲ ಅಲ್ಲಿ ನೋಡ್ತಾರೆ. ಹೌದು, ಸ್ವರ್ಣ ಅಂದ್ರೆ ಚಿನ್ನ, ಚಿನ್ನದ ಬಣ್ಣ. ಸೊ ಇವನು ನಮ್ಮ ಈ ಮನೆ ಯಜಮಾನ ಅನಂತ ಅಂತ. ಸ್ವಲ್ಪ ತೀಟೆ ಅಷ್ಟೇ, ಇನ್ನೇನಿಲ್ಲ, ತುಂಬಾ ತರಲಿಲ್ಲ. ಅವನಿಗೇನಂತಾರೆ ಯಾರಾದ್ರೂ ಬಂದ್ರೆ ನನ್ನ ಪ್ರೀತಿ ಮಾಡಿ ಅಂತಾನೆ, ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಗುದ್ದುತ್ತಾನೆ. ಸರ್ ಇದು ಸೈಜ್ ಇಷ್ಟೇ ಬರುತ್ತಾ ಸರ್? ಅಷ್ಟೇ. ಇದು ಯಾವುದೇ ಮಲೆನಾಡು ಗಿಡ್ಡ ಅಥವಾ ಪುಂಗನೂರು ಅಥವಾ ಯಾವುದೇ ಇದಾಗ್ಲಿ ನಿಮಗೆ ಸಾಮಾನ್ಯವಾಗಿ 24 ರಿಂದ ನಿಮಗೆ 36 ಅಂದ್ರೆ 3 ಅಡಿ ಅಷ್ಟೇ ಬರೋದು, ಅದಕ್ಕಿಂತ ಮೇಲೆ ಇಲ್ಲ. ಸೊ ನೀವು ಏನಂತಂದ್ರೆ ಹೈಟ್ ನೋಡ್ಬೇಕಾಗಿದ್ದು ಮುಖ್ಯವಾಗಿ ಫ್ರಂಟ್ ಲೆಗ್ ಇಂದ ಶೋಲ್ಡರ್ಸ್, ಅದು ಬರೋದೇ ಅಷ್ಟು. ಸೊ ಎಲ್ಲಾನು ಅಷ್ಟೇ. ಎಲ್ಲ ಸಡನ್ ನೋಡಿದ ತಕ್ಷಣ ಕರು ಅನ್ಕೋತಾರೆ. ಅದೇನೆ, ಹೌದು, ಹಂಗೇನೆ ಇರೋದು. ನಿಮ್ಗೆ ಕೆಲವು ಇನ್ನೂ ಲಕ್ಷಣನೂ ಹಂಗೆ ಬಂದ್ಬಿಟ್ರೆ ನಿಮಗೆ ಕರು ತರಾನೇ ಕಾಣಿಸುತ್ತದು. ಇವಾಗ ಈ ಸಾಮ್ರಾಜ್ಯಕ್ಕೆ ಈ ಮನೆಗೆ ಇವನೇ ಯಜಮಾನ, ಇವನಿಗೆ ಇವನ್ನ ಹೆಂಡ್ತಿರು. ಅಲ್ಲಿ ಇರೋಳು ಅವಳೊಬ್ಳೆ ಸ್ವರ್ಣ ಕಪಿಲ ಅಲ್ಲ, ಅವಳನ್ನ ರಕ್ತ ಪಿಂಜಾಕ್ಷರಿ ಅಂತೀವಿ. ರಕ್ತ ಪಿಂಜಾಕ್ಷರಿ ಅಂದ್ರೆ ಬಣ್ಣ ಸ್ವಲ್ಪ ವ್ಯತ್ಯಾಸ ಇದೆ. ಮಿಕ್ಕವರೆಲ್ಲ ಸ್ವರ್ಣ ಕಪಿಲ. ಇವಳು ನಮ್ಮ ದೇವಕಿ, ಇವಳು ಸುವರ್ಣ, ಇವಳು ಸುಮಿತ್ರ, ವೈದೇಹಿ, ಆಮೇಲೆ ಇವಳು ಸ್ವರ್ಣ, ಇವಳು ಕೌಸಲ್ಯ, ಅವಳು ಕಾವೇರಿ. ಸೂಪರ್ ಹೆಸರಿಗಿದೆ ಸರ್. ಇದು ಮಲೆನಾಡು ಗಿಡ್ಡ ಸಂಸಾರ. ಸೊ ಹೀಗೆ ಒಂದು ತಳಿನ ಉಳಿಸಬೇಕಾದಾಗ ತುಂಬಾ ಮುಖ್ಯವಾದ ವೃಷಭಗಳು ಅಂದ್ರೆ ಗಂಡು
ಆದ್ರೆ ನಾವು ಅದನ್ನೇ ಮರ್ತು ಬಿಡ್ತೀವಿ. ಹೌದು, ಎಲ್ಲಾ ಕಡೆ ಹೆಣ್ಣು ಕಾನ್ಸಂಟ್ರೇಟ್ ಮಾಡ್ತಾರಲ್ಲ. ಹೌದು, ಯಾಕೆ ಅಂತಂದ್ರೆ ಒಂದು ತಳಿ ಉಳಿಬೇಕಾದ್ರೆ ಗಂಡಿಲ್ದೆ ತಳಿ ಉಳಿಯಲ್ಲ. ಸೊ ಆದ್ರಿಂದ ನಾವು ಏನ್ ಮಾಡಿದೀವಿ, ಸಣ್ಣದಾಗಿ ವೃಷಭವನ ಅಂತಂದ್ರೆ ಅಥವಾ ನಂದಿವನ ಅಂತಾನು ಕರಿಬಹುದು. ಗಂಡುಗಳಿಗಾಗಿನೇ ಇವೆಲ್ಲ ಗಂಡ ಮುಂದೆ ಫ್ಯೂಚರ್ ನಲ್ಲಿ ಗಂಡುಗಳಿಗಾಗಿನೇ ಅಂತ ಒಂದು ಗಂಡುಗಳು ಉಳಿಸಲೇಬೇಕಲ್ಲ, ಅವ್ರನ್ನ ಉಳಿಸಿದ್ರೆ ತಾನೇ ಮುಂದಿನ ತಳಿ. ಖಂಡಿತ. ಸೊ ಇಲ್ಲಿ ಇವರೆಲ್ಲ ನಮ್ಮ ವೃಷಭವನದ ಫ್ಯೂಚರ್ ಭವಿಷ್ಯದ ಗೂಳಿಗಳು ಅಥವಾ ನಂದಿಗಳು ಅಥವಾ ವೃಷಭಗಳು ಏನ್ ಬೇಕು ಕರಿಬಹುದು. ಅಪ್ಪಂದಿರ ಮುಂದಿನ ಭವಿಷ್ಯದ ಅಪ್ಪಂದ್ರು. ಸೊ ಯಾಕಂದ್ರೆ ಇವತ್ತು ನಾವು ಸೆಲೆಕ್ಟ್ ಮಾಡಿ ಎಲ್ಗಾರು ಕೊಡ್ಬೇಕಾದ್ರೆ ಈ ತಳಿಯ ರಕ್ತ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಕಡೆಗೆ ಕಳಿಸ್ಬೇಕು. ಎಲ್ಲಾರನ್ನು ಇಲ್ಲೇ ಇಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ಇವರೆಲ್ಲ ರಕ್ತ ಸಂಬಂಧಿಗಳು. ಹೌದು. ಸೊ ಇವಾಗ ನನಗ್ ಗೊತ್ತು ಯಾರಪ್ಪ, ಯಾರಮ್ಮ, ಯಾರ ಮಗ ಇವರು. ಆದ್ರಿಂದ ಇವರನ್ನ ನಾನು ನನ್ನಲ್ಲಿ ಇಟ್ಕೊಳಕ್ಕಾಗಲ್ಲ, ಬೇರೆಯವ್ರು ಕೊಡ್ಬೇಕು. ಸೊ ಆದ್ರಿಂದ ಇವರನ್ನ ಮುಂದಿನ ಫ್ಯೂಚರ್ ರೆಡಿ ಮಾಡ್ಬೇಕು. ಇದು ನಮ್ಮ ನಂದಿವನ. ಇದನ್ನು ಒಂದು 3000 ಚದರಡಿ ಜಾಗ ಇದೆ. ಇನ್ಬ್ರೀಡಿಂಗ್ ಮಾಡಕ್ ಹೋಗ್ಬಾರ್ದಲ್ಲ? ಇನ್ಬ್ರೀಡಿಂಗ್ ಖಂಡಿತವಾಗ್ಲೂ ಮಾಡಬಾರ್ದು. ಯಾಕೆ ನಮ್ಮಲ್ಲೂ ಗೋತ್ರ ಜಾತಕ ಎಲ್ಲ ಹಿಡಿದು ಜನ ನೋಡಿ ಮದುವೆ ಮಾಡೋದು? ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಹುಟ್ಟೋ ಫ್ಯೂಚರ್ ಜನರೇಷನ್ ಹೆಲ್ತಿಯಾಗಿ ಬುದ್ಧಿವಂತಿಕೆ, ಮೀನ್ಸ್ ನಾಟ್ ಓನ್ಲಿ ಹೆಲ್ತ್ ಚೆನ್ನಾಗಿರಬೇಕು, ಬುದ್ಧಿವಂತಿಕೆನೂ ಚೆನ್ನಾಗಿರಬೇಕು. ದಟ್ಸ್ ವೈ ನೀವು ಅಬ್ಸರ್ವ್ ಮಾಡಿದ್ರೆ ಮಾವನ್ ಮಕ್ಕಳು ಅದು ಆವಾಗ್ಲೇನೆ ನೀವು ನೋಡ್ಬೋದು ಯಾಕೆ ನಮ್ಮಲ್ಲಿ ಹೆಚ್ಚಾಗಿ ನಮ್ಮ ಮನುಷ್ಯರಲ್ಲಿ ಕಾಯಿಲೆಗಳು ಇದೆಲ್ಲ ಜಾಸ್ತಿ ಬರ್ತಾ ಇದೆ. ಯಾಕೆ ಆಸ್ಪತ್ರೆಗಳು ಜಾಸ್ತಿ ಇದೆ ನಮಗೆ? ಹೌದು. ಯಾಕಂದ್ರೆ ನಾವು ಏನಾಗ್ಬಿಡುತ್ತೆ, ನಮ್ಮಲ್ಲಿ ಸ್ವಂತ ಬುದ್ಧಿ ಜಾಸ್ತಿ ಏನಾಗ್ಬಿಡುತ್ತೆ ಅಂತ ನೀವು ಕೇಳಿದ್ರಲ್ಲ, ಒಬ್ಬ ಜೋಡಿಗೆ ಎದ್ದು ಬಂದು ತಬ್ಕೊಂಡು ಸಮಾಧಾನ. ಸೂಪರ್. ಇವನೇನಾ ಶಾಂತನು? ಶಂತನು. ಓಕೆ, ಇವನೇ ಸೂಪರ್. ಇವನು ಆಲ್ಮೋಸ್ಟ್ ಸುಮಾರು ಇವನು ಮತ್ತೆ ಗೋಪಾಲ ಇದ್ದಾನೆ. ಇವನು ಬೇರೆಯವರ ಫೀಲಿಂಗ್ಸ್ಗೆ ಹೆಚ್ಚು ಬೇಗ ಸ್ಪಂದಿಸ್ತಾರೆ, ರಿಯಾಕ್ಷನ್ ಕೊಡ್ತಾರೆ. ಬೇರೆಯವ್ರು ಮಾಡಲ್ಲ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ದೇ ಆರ್ ಮೋರ್ ಫ್ರೀ ಟು ಗೋ ವಿತ್ ಎನಿ ಒನ್. ದೇ ಮಿಂಗಲ್. ಕೆಲವು ಹೇಳ್ತೀವಲ್ಲ, ಕೆಲವು ಮಕ್ಕಳು ತುಂಬಾ ಬೇಗ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ, ಕೆಲವರು ಸ್ವಲ್ಪ ಹಿಂದೆ. ಅದೇ ತರ ಎಲ್ಲರದು ಈಚ್ ಅಂಡ್ ಎವ್ರಿ ಮನುಷ್ಯರು ಹೇಗೆ ಒಂದು ಕ್ಯಾರೆಕ್ಟರ್ ಅನ್ನೋದು ಇರುತ್ತೋ, ಪ್ರಾಣಿಗಳಿಗೂ ಕ್ಯಾರೆಕ್ಟರ್ ಇದೆ, ಒಬ್ಬೊಬ್ರದ್ದು ಒಂದೊಂದು ರೀತಿ. ಇವಾಗ ಒಂದು ಹಸು ಸಾಕ್ಬೇಕಂದ್ರೆ ಸರ್, ಎಷ್ಟೊಂದು ನೀವು ಅಂದ್ರೆ ಫಾರ್ಮ್ ತರ ಮಾಡ್ಕೊಂಡಿದ್ರೆ ಓಕೆ, ಇವಾಗ ಒಬ್ರಿಗೆ ಒಂದೇ ಒಂದು ಸಾಕ್ಬೇಕು ಅಂತ ಆಸೆ ಇರುತ್ತೆ. ನಾನು ಶುರು ಮಾಡಿದ್ದು ರಾಜರಾಜೇಶ್ವರಿ ನಗರದಲ್ಲಿ ಉತ್ತರಳ್ಳಿ ರೋಡ್ ನಲ್ಲಿ ಬಾಡಿಗೆ ಮನೇಲೆ ನಾನು ಶುರು ಮಾಡಿದ್ದು. ಒಂದು ಹಸುವಿಂದ 2 ಹಸು, 2 ಕರು. ಆಗ ನನ್ನ ಜೊತೆ ಬಂದವಳು ಗೋದಾವರಿ ಮತ್ತೆ ಸರಸ್ವತಿ. ಗೋದಾವರಿ ಅಲ್ಲಿ ಒಳಗಡೆ ಇದ್ದಾಳೆ. ಅವಳನ್ನು ಹಾಲು ಕರಿಬೇಕು ಅಂತ ಹಾಲು ಕಟ್ಟಿದ್ದೀನಿ. ಹಾಲು ಕರೆದ್ಬಿಟ್ಟು ವಾಪಸ್ ಕರ್ಕೊಂಡ್ಬೇಕು. ಅವಳು ಇಲ್ಲಿ ಬರ್ತಾಳೆ, ಅವಳು ಸ್ವರ್ಣ ಕಪಿಲ. ಆಮೇಲೆ ಸರಸ್ವತಿ ಬಂದ್ಲು. ಸರಸ್ವತಿನ ಕಳ್ಕೊಂಡ್ವಿ ನಾವು. ಕೃಷ್ಣನ ಕಳ್ಕೊಂಡ್ವಿ. ಸರಸ್ವತಿ ಕಳ್ಕೊಂಡಿದ್ದು ವಯಸ್ಸಾಗಿ, ಆದ್ರೆ ಕೃಷ್ಣನ ಒಂದು ಆಕ್ಸಿಡೆಂಟ್ ಅಂತಾನೆ ಅನ್ಬೋದು. ಅವನು ನಮ್ಮ ಗೋಶಾಲೆಯ ಅದ್ಭುತವಾದ, ಅಂದ್ರೆ ಬಂದವರೆಲ್ಲ ದೃಷ್ಟಿ ಆಗ್ತಿದ್ರು ಅಂದ್ರೆ ಆತರ ಗೋಳಿ. ಎಲ್ಲಾರ್ಗಿಂತ ದೊಡ್ಡದಾಗಿ ನೋಡಕ್ಕೆ ಭಯಂಕರವಾಗಿದ್ರು. ಅಷ್ಟೇ ಸಾಧು. ಎಷ್ಟು ಸಾಧು ಅಂದ್ರೆ ಅಷ್ಟಿದಾಗ ಪ್ರೀತಿ ಮಾಡ್ತಿದ್ದ. ಯಾರೇ ಬಂದ್ರು ಅಂದ್ರೆ ಬರೀ ನನಗೆ ಅಂತಲ್ಲ, ಯಾರೇ ಬಂದ್ರು ಅವನು ಅಟ್ಯಾಕ್ ಮಾಡೋದಾಗ್ಲಿ ಗುದ್ದೋದಾಗ್ಲಿ ಆದ್ರೆ ನೋಡಿದ್ರೆ ಭಯ ಆಗೋದಷ್ಟೇ. ಆತರ ಅವ್ನ ಕೊಂಬು, ಅವ್ನ ಪರ್ಸನಾಲಿಟಿ, ಇದಕ್ಕೆ ನಿಮಗೆ ಆ ಗೂಳಿ ನೋಡಿದ್ರೆ ಫುಲ್ ಬ್ಲಾಕ್ ಕಲರ್, ಜೆಟ್ ಬ್ಲಾಕ್ ಐಬಾಲ್ ಇದು, ಮತ್ತು ಅವ್ನ ಬಾಡಿ ಪರ್ಸನಾಲಿಟಿ ನೋಡಿದ್ರೆ ನಿಮಗೆ ಹೆದರಿಕೆ ಆಗೋದು. ಇಲ್ಲೇ ಇದು ನಮ್ಮ ಕೃಷ್ಣನ್ ಮನೆ. ಆಕ್ಚುಲಿ ಇದು ನಮ್ಮ ಮಲ್ನಾಡ್ ಗಿಡದಲ್ಲಿ ಕೃಷ್ಣ ಕಪಿಲ ಅಂದ್ರೆ ಕಪ್ಪು ವರ್ಣದ ಹಸುಗಳು ಇಲ್ಲೇ ಇದ್ದಿದ್ದ. ಈ ಮನೆ ಯಜಮಾನ ಆಗಿದ್ದ. ಈಗ ಸದ್ಯಕ್ಕೆ ನಾನೇನ್ ಮಾಡಿದ್ದೀನಿ, ಅವನ ಮಗ ಮತ್ತೆ ಅವನ ಕೃಷ್ಣ ಮತ್ತೆ ಶ್ವೇತಾಂಬರಿಯ ಮಗ, ಅವ್ರ ಅಮ್ಮ ಅಲ್ಲಿದ್ದಾರೆ. ಅದರಿಂದ ಇಲ್ಲಿ ಅವನಿಗೆ ಯಾರು ರಕ್ತ ಸಂಬಂಧಿಗಳು ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಇಲ್ಲಿ ಬಿಟ್ಟಿದ್ದೀನಿ. ಆದ್ರೆ ಅವನಿಗಿಂತ ಉತ್ತಮ ಅಂತ ಭೀಮನ್ನು ತರಿಸಿದ್ದೀನಿ ಹೊರಗಡೆಯಿಂದ, ಆಚೆಯಿಂದ. ಸೊ ಇವನೇ ನಮ್ಮ ಶ್ರೀನಿವಾಸ. ಕೃಷ್ಣ ಮತ್ತೆ ಈ ಕಡೆ ಇರೋದು ಕೃಷ್ಣ ಮತ್ತೆ ಶ್ವೇತಾಂಬರಿಯ ಮಗ. ಓಕೆ. ಅದ್ರ ಪಕ್ಕ ಇರೋದು ನಮ್ಮ ಭೀಮ, ಹೊರಗಡೆಯಿಂದ ಬಂದಿದ್ದಾನೆ. ಯಾಕಂದ್ರೆ ಅವನು ಇನ್ನು ಮೋರ್ ಬ್ಲಾಕ್ ಅಂಡ್ ಇಲ್ಲಿಗೆ ಹೆಚ್ಚು ಮೋರ್ ಸೂಟ್ ಆಗಿದ್ದಾನೆ. ಸೊ ಯಾಕಂದ್ರೆ ತಳಿ ಶುದ್ಧತೆ ಕಾಪಾಡ್ಬೇಕಾದ್ರೆ ದಿ ಬೆಸ್ಟ್ ಹುಡುಕ್ಬೇಕು ನಾವು. ಸೊ ಇವಳು ನಮ್ಮ ಗೌರಿ, ಅವಳು ರಾಧಾ, ಮತ್ ಇಲ್ಲಿ ಬಂದ್ರೆ ಈ ಮನೆಯಲ್ಲಿರೋರು ಇವಳು ನಮ್ಮ ಕಪಿಲ. ಅವಳು ಚಂದ್ರಿಕಾ, ಇವಳು ಚಂದ್ರಕಲಾ, ಅವಳು ಜಾನಕಿ. ಇವಳು ಇರೋದ್ರಲ್ಲಿ ನಮ್ಮ ಪುಟಾಣಿ, ನಮ್ಮ ನರ್ಮದಾ. ನೋಡಕ್ ಪುಟಾಣಿ ಆದ್ರೂ ಅವಳಿಗೆ ನೋಡಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ನೀವು ಹೇಳಿದ್ರಿ ಕರು ತರ ಇದ್ದಾಳೆ ಅಂತ. ಇವಳಿಗೆ ಆಲ್ರೆಡಿ ಇವಳು ಮಗಳು ಕರು ಹಾಕ್ತಾಳೆ, ಇವಳು ಅಜ್ಜಿ ಆಗ್ತಾಳೆ. ಎಷ್ಟಿರ್ಬೋದು ಏಜ್ ಇವಳಿಗೆ ಅಂದಾಜು? ಇವಳು ಇವಾಗ 5.5 ವರ್ಷ. 5.5 ವರ್ಷ ಅಂದ್ರೆ ಹಸುಗಳು 3 ವರ್ಷದಲ್ಲಿ 1 ವರ್ಷದಲ್ಲಿ ಅಡಲ್ಟ್ ಪರ್ಸನಾಲಿಟಿಗೆ ಬರ್ತಾರೆ.
3 ವರ್ಷಕ್ಕೆಲ್ಲ ಕನ್ಸೀವ್ ಆಗಿ ಕರು ಹಾಕಕ್ ಶುರು ಮಾಡ್ತಾರೆ. ಸೊ ಅಲ್ಲಿಗೆ ನಿಮಗೆ 5 ವರ್ಷ ಅಂದ್ರೆ ಆಲ್ರೆಡಿ 3ನೇ ಕರು ಹಾಕ್ಬಿಟ್ಟಿರ್ತಾರೆ. ಇದ್ರ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಸರ್ ಹಸುಗಳದಲ್ಲ? ಲೈಫ್ ಸ್ಪ್ಯಾನ್ ಆದ್ರೆ ಇದುವರೆಗೂ ಬಾಯಿ ಮಾತನಾಡಿ ಹೇಳಿದ್ದಾರೆ, ರೆಕಾರ್ಡ್ ಯಾರು ಇಟ್ಟಿದ್ದಾರೆ. ಇವಾಗ ನಿಮಗೆ ಆಗಿದೆ ಅನ್ನಕ್ಕೆ ಡೇಟ್ ಆಫ್ ಬರ್ತ್ ಇದೆ. ನನಗಂದ್ರೆ ಸರ್ ಒಂದು ಮನುಷ್ಯನಿಗೆ 100 ವರ್ಷ ಅಂತ ಹೇಳ್ತಾರೆ, ಬಟ್ 100 ವರ್ಷ ಆಗ್ಬೇಕು ಕಷ್ಟ. ನಿಮ್ಗೆ ಎಷ್ಟು ವರ್ಷ ಆಗಿದೆ ಅನ್ನಕ್ಕೆ ಡಾಕ್ಯುಮೆಂಟೇಶನ್ ಇಲ್ವಲ್ಲ. ಇಲ್ಲಿ ಮುಖ್ಯವಾಗಿ ಪ್ರಾಬ್ಲಮ್ ಬಂದಿರೋದೇ ನಾವು ಯಾವುದೇ ಪ್ರಾಣಿಗಳ ಬಗ್ಗೆ ಮಾತಾಡುವಾಗ ಡಾಕ್ಯುಮೆಂಟೇಶನ್ ಇಲ್ಲ. ಬಾಯಿ ಮಾತಿನಲ್ಲಿ ಹೇಳೋದಿದ್ರೆ ಇವ್ರನ್ನ ಕೆಲವರು 15ರಿಂದ 20 ವರ್ಷ ಅಂತ ಹೇಳ್ತಾರೆ. ಅದು ಬಾಯಿ ಮಾತಿನ ಮಾಹಿತಿ. ಆದ್ರೆ ನನಗೆ ಗೊತ್ತಿರೋ ರೆಕಾರ್ಡ್ ಪ್ರಕಾರ ಕೆಲವರು ಒಬ್ರು ಒಂದು ಮನೇಲಿ ಅವ್ರ ತಾತ ತಂದು ಸಾಕಿದ್ರು, ಅವ್ರ ಮಗ ನೋಡ್ಕೊಂಡ್ರು, ಅವ್ರ ಮೊಮ್ಮಗನ ಕಾಲದಲ್ಲಿ ಅದು ಸಾಯ್ತು. ಆಕ್ಚುಲಿ ಆ ಹಸು 36 ವರ್ಷ ಬದುಕಿದ್ದು, 31 ಕರುಗಳನ್ನು ಹಾಕಿತ್ತು. 36 ವರ್ಷ. ಆದ್ರೆ ಯಾರು ನಂಬಲ್ಲ, ಯಾಕಂದ್ರೆ 10-15 ವರ್ಷಕ್ಕೆ ಹೋಗ್ಬಿಡುತ್ತೆ. ನಾನ್ ಕೇಳಿದಷ್ಟೇ 20 ಅಮ್ಮಮ್ಮ ಜಾಸ್ತಿ ಅಂತಾರೆ, 20 ಅಂದ್ರೆ ಹೆವಿ ಅಂತಾರೆ. ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಮುಖ್ಯವಾಗಿ ಪೆಟ್ ಅಂದ್ರೆ ಪ್ರೀತಿ ಕೊಡಿ, ಆದ್ರೆ ಅದರದೇ ಆದ ಸ್ವಾತಂತ್ರ್ಯ ಕೊಡಿ, ಅದರದೇ ಆದ ಒಂದು ಬಳಗ ಕೊಡಿ. ಅಂದ್ರೆ ಇವಾಗ ನೀವು ಮೊಲ ಸಾಕ್ತೀರಾ, ಮೊಲಗಳದೇ ಅವುಗಳದ್ದು ಒಂದು ಸಂಸಾರ ಇರಬೇಕು, ಅವ್ರಿಗೆ ಅವ್ರ ಫ್ರೀಡಮ್ ಇರಬೇಕು, ಅವ್ರ ಜನ ಇರಬೇಕು. ನಾನು ಎಷ್ಟೇ ಪ್ರೀತಿ ಕೊಟ್ರು ನಾನು ಇನ್ನೊಂದು ಜೀವಿ, ಇನ್ನೊಂದು ಪ್ರಾಣಿ. ನಾನು ಹಸುಗೆ ಹಸು ತರ ಪ್ರೀತಿ ಕೊಡಕ್ಕಾಗಲ್ಲ. ನೀವು ಅದನ್ನ ಮೈ ಸೋರ್ಬೋದು, ಕೂತ್ಕೊಂಡು ಅದು ಒಂದೇನು ನೆಕ್ತೀರ ಕೂತ್ಕೊಂಡು, ಆಗಲ್ಲ. ಸೊ ಅವುಗಳ ಪ್ರೀತಿ ತೋರ್ಸೋ ವಿಧಾನ ಅದು. ಆ ತರ ನೀವು ತೋರ್ಸಕ್ ಆಗಲ್ಲ. ನಿಜ. ಇನ್ನೊಂದು ಆಕ್ಚುಲಿ ಇನ್ನೊಂದು ಹೇಳಿದ್ರಿ, ಇವಾಗ ಪೆಟ್ ಅಂತ ಹೇಳಿದ ತಕ್ಷಣ ಅದಕ್ಕೆ ಬೇಕಾದ್ರೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ. ಇವಾಗ ಒಂದು ಇಲ್ಲೇ ನೋಡ್ಬೋದು, ನಾವು ಇಷ್ಟು ಸ್ಪೇಸ್ ಕೊಟ್ಟಿದ್ದೀರಾ, ನಾವು ಒಂದು ಚಿಕ್ಕ ಮನೇಲಿ ಒಂದು BHK ಇರ್ತೀವಿ, ಅದನ್ನು ಇಕ್ಕಕ್ ಆಗಲ್ವಲ್ಲ. ಅಲ್ಲ, ಅದನ್ನ ಇಡ್ತೀರಿ, ಆದ್ರೆ ಅಲ್ಲಿ ನೀವೇನ್ ಮಾಡಕ್ ಹೊರಡ್ತೀರಿ ಅಂದ್ರೆ ಅದನ್ನ ನಿಮ್ಮ ಕಂಫರ್ಟ್ಗೋಸ್ಕರ ಕಟ್ ಹಾಕಕ್ ಶುರು. ಅದೇ ಇವಾಗ ನಾಯಿಗಳಾಗಿರ್ಬೋದು, ಕೆಲವರು ಒಂದು ಚಿಕ್ಕ ಕೇಜಲ್ಲಿ ಹಾಕಿಕೊಂಡ್ಬಿಡ್ತೀವಿ. ಹೌದು, ಕೇಜ್ನಲ್ಲಿ ಹಾಕ್ತೀರಿ, ಕಟ್ ಹಾಕ್ತೀರಿ. ಅವುಗಳದೇ ಆದ ಒಂದು ಸ್ವಾತಂತ್ರ್ಯ, ಅದು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಮಲ್ಕೋಬಹುದು. ಹೌದು, ಅದನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ಬಿಟ್ಟು ಅಲ್ಲೆಲ್ಲ ಇರಬೇಕು ಕೊಡಲ್ಲ ಇವಾಗ. ಬಟ್ ಕೆಲವು ಟೈಮ್ ನಲ್ಲಿ ನಾವು ಐಸೋಲೇಟ್ ಮಾಡ್ಬೇಕಾಗತ್ತೆ, ಸಪರೇಟ್ ಮಾಡ್ಬೇಕು. ಇವಾಗ ನಮ್ಮ ಕಸ್ತೂರಿ ಇದ್ದಾಳೆ. ಕಸ್ತೂರಿ ಎಷ್ಟು ಒಳ್ಳೆಯವಳು ಅಂದ್ರೆ, ಇವಳು ಅಷ್ಟೊಂದು ಒಳ್ಳೆಯವರು ಆಗ್ಬಾರ್ದು ಅಂತೀನಿ ನಾನು. ಇವಳು ಎಷ್ಟು ಒಳ್ಳೆಯವಳು ಅಂದ್ರೆ, ನಾನು ಬೇರೆ ಹಸುಗಳ ಜೊತೆ ಬಿಟ್ರೆ ಎಲ್ಲಾರು ಇವಳನ್ನು ಗುದ್ದಿ ಇವಳು ತೊಂದರೆ ಕೊಡ್ತಾಳೆ. ಹೋಗ್ಲಿ, ನಾನು ಅಡಲ್ಟ್ಸ್ ಜೊತೆ ಬಿಟ್ರೆ ಇವಳು ತೊಂದರೆ ಆಗುತ್ತೆ ಅನ್ಬಿಟ್ಟು ಕರುಗಳ ಜೊತೆ ಬಿಟ್ರೆ ಕರುಗಳನ್ನು ಎದುರಿಸೋ ಒಂದು ಏನಂತೀರಾ ರೋಷ ಗೀಷ ಈ ತರದ್ ಏನಿಲ್ಲ. ಈ ಕರುಗಳು ಬಿಟ್ಟರೆ ಕರುಗಳು ಗುದ್ದಿ ಇವಳಿಗೆ ಗಾಯ ಮಾಡ್ತಾರೆ. ನೋಡಿ, ಇವಾಗ ನಿಮ್ಗೂ ಅವಳಿಗೂ 1 ಪೈಸಾ ಪರಿಚಯ ಇಲ್ಲ, ನೀವ್ ಎಲ್ಲಾದ್ರೂ ಕೈ ಹಾಕ್ಬಿಟ್ಟು ತುಂಬಾ ಸಾಧು ಪ್ರಾಣಿ, ಇಷ್ಟೊಂದು ಸಾಧು ಇರಬಾರ್ದು ನನ್ನ ಪ್ರಕಾರ. ಆ ಒಂದು ಅದಕ್ಕೆ ನಾನು ಹೇಳ್ತೀನಿ, ಪ್ರಾಣಿಗಳನ್ನ ಹ್ಯೂಮನೈಸ್ ಮಾಡಬಾರ್ದು. ಹ್ಯೂಮನೈಸ್ ಅಂದ್ರೆ ಏನು ಅಂತಂದ್ರೆ, ನಿಮಗೆ ಮನುಷ್ಯ ಜೊತೆ ತುಂಬಾ ಅನುಕೂಲವಾಗಿದ್ದಾಳೆ ಇವಳು, ಆದ್ರೆ ನೀವು ಒಳ್ಳೆಯವರು, ಇನ್ನೊಬ್ಬ ಕಟ್ಕ ಬರೋ ವ್ಯತ್ಯಾಸ ಗೊತ್ತಿಲ್ಲ. ಇವಾಗ ಅವನಿಗೆ ಹಿಡಿಯಕ್ಕೆ ಕಷ್ಟವಾಗುತ್ತಾರ, ಓಡ್ಬೇಕು ಇವಳು. ನೀವು ಬಂದ್ರೆ ಓಡಬಾರ್ದು, ಇಫ್ ಯು ಆರ್ ಓನರ್ ನೀವು ಓಡಬಾರ್ದು. ಆದ್ರೆ ಬೇರೆಯವ್ರು ಬಂದ್ರೆ ಅವಳು ತಪ್ಪಿಸ್ಕೊಳ್ಳೇಬೇಕು, ಬೇರೆಯವ್ರು ಬಂದ್ರೆ ಅವಳು ಅಟ್ಯಾಕ್ ಮಾಡ್ಲೇಬೇಕು. ಯಾಕಂದ್ರೆ ಅವಳ ರಕ್ಷಣೆ, ಮೂರತ್ತು ನೀವು ಅವಳ ರಕ್ಷಣೆ ಮಾಡಕ್ ಆಗಲ್ಲ, ಖಂಡಿತ ನೀವು ಎಲ್ಲೇ ಇರೋಗ್ಲು. ಆದ್ರೆ ಆ ತರ ಇರಬೇಕು. ಸೊ ದಟ್ ಈಸ್ ಇಟ್ಸ್ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ, ಅಥವಾ ವೈಲ್ಡ್ ಬಿಹೇವಿಯರ್ ಅಂತೀವಿ, ಅದು ಇರ್ಲೇಬೇಕು. ಇದು ಹ್ಯೂಮನೈಸ್. ಪಾಪ ಇವಳು ಮನುಷ್ಯ ತರ ಆಗ್ಬಿಟ್ಟಿದಾಳೆ. ಯಾರು ಬಂದ್ರು ಸಾಕು, ಚಾಕ್ಲೇಟ್ ಕೊಡ್ತೀನಿ ನಾನು ಬಂದೆ ಅಂತ ಹೋದ್ರೆ ಏನಾಗುತ್ತೆ, ಕಿಡ್ನಾಪ್ ಆಗ್ತಿದೆ. ಇವಾಗ ಇವಳನ್ನ ಹೊರಗಡೆ ಬಿಟ್ರೆ ಯಾರು ಬೇಕೋ ಕರ್ಕೊಂಡು ಹೋಗ್ಬಿಡ್ತಾರೆ, ಕಸಾಯಿಖಾನೆಗೆ ಹೋಗ್ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ, ನೋಡಿ ಸುಮ್ನೆ ಏನು ಮಾಡ್ತಾರೆ ನೋಡಿ, ಇವತ್ತೇ ಬಂದಿರೋದು ನೋಡಿ. ನೀವು ಬನ್ನಿ ಬೇಕಾದ್ರೆ ಇನ್ನೊಬ್ಬರು ಕರ್ಕೊಂಡು ಹೋಗ್ತೀನಿ, ನೀವು ಅಲ್ಲೋದ್ರೆ ಸರಿಯಾಗಿ ಗುದ್ದು ಆಚೆ ಇಲ್ಲಿ ಎಲ್ಲ ಮಾಡ್ದಲ್ಲ ಪಾರ್ಥಸಾರ್ಥಿ. ಅವ್ನ ರಕ್ಷಣೆ ಮಾಡ್ಕೊಳಕ್ ಅವ್ನು ಬರ್ಲೇಬೇಕು. ಆದ್ರೆ ಅದೇ ಹ್ಯೂಮನೈಸ್ ಮಾಡ್ಬಿಟ್ಟಾಗ ಏನಾಗುತ್ತೆ, ಕಟ್ಕಂಗು ಸಾಕೋನ್ಗೂ ವ್ಯತ್ಯಾಸ ಗೊತ್ತಿಲ್ಲ, ಪ್ರಾಣಿಗಳು ತೊಂದರೆಗಾಗುತ್ತೆ. ಅದೇ ತರ ನಮ್ಮ ಮಕ್ಕಳು ತೊಂದರೆಗಾಗ್ತಾರೆ. ನಾವು ಹ್ಯೂಮನೈಸ್ ಮಾಡಬಾರ್ದು, ಪ್ರಾಣಿಗಳನ್ನ ಸಾಕಬೇಕು, ಆದ್ರೆ ನೆವರ್ ಎವರ್ ಹ್ಯೂಮನೈಸ್. ತೀರಾ ಮನುಷ್ಯ ತರ ಮಾಡ್ಬಿಡ್ಬೇಡಿ ಅದನ್ನ. ಅದರದೇ ಆದ ಸ್ವಂತ ಒಂದು ಐಡೆಂಟಿಟಿ, ಕ್ಯಾರೆಕ್ಟರ್ ಇರಲೇಬೇಕು. ಆಮೇಲೆ ಅವುಗಳ ಪಂಗಳ ಜೊತೆ ಇರೋದಲ್ಲದೆ ನಮ್ಮ ಜೊತೆ ತೊಂದರೆ ಕೊಡದೆ ಸಂತೋಷವಾಗಿರ್ಬೇಕು. ಪೆಟ್ ಅನ್ನೋದು ನಾನು ಹೇಳ್ದಂಗೆ ಪ್ರೀತಿಯಾಗಿರ್ಬೇಕಷ್ಟೇ. ಅದು ತುಂಬಾನೇ ಮುಖ್ಯ, ಪ್ರೀತಿಯಾಗಿರೋದು. ಸರಿ, ಇವಾಗ ಈ ಕಡೆ ಸರ್ ಇದು ಓಕೆ. ಇದು ಬಂದು ನಾನು ಹೇಳಿದೆ, ತಳಿ ಉಳಿಬೇಕಾದ್ರೆ ಇನ್ ಬ್ರೀಡಿಂಗ್ ಆಗ್ಬಾರ್ದು ಅಂತ. ಈಗ ಇವನು ಕೃಷ್ಣನ ಅಳಿಯ. ಅಂದ್ರೆ ಇವರೆಲ್ಲ ಕೃಷ್ಣ ಮಕ್ಕಳು. ಲಾಸ್ಟ್ ಅಲ್ಲಿ ನೋಡ್ತಾ ಇರಲ್ಲ, ಅವನೇ ನಮ್ಗೆ ಅವಳೆ ಗೊತ್ತಿದ್ದು. ಪಾರ್ಥಸಾರ್ಥಿ ಅಲ್ಲ ಅವ್ರ ಹೆಸರು? ಇವನ್ ಪಾರ್ಥಸಾರ್ಥಿ. ಇವನು ಬಂದು ಕೃಷ್ಣನ ಅಳಿಯ. ಓಕೆ. ಸೊ ಇವನ್ ಹೆಂಡತಿರಿದು, ಇವನ್ ಸಂಸಾರ ಇದು. ನೋಡಿ, ನಾನು ಬಂದೆ, ನನ್ನ ಕಾಲ ಮೇಲೆ ತಲೆ ಇಟ್ಕೊಂಡು ಕೂತ. ಅಂದ್ರೆ ನನ್ನ ಮೇಲೆ ಅವನಿಗೆ ನಂಬಿಕೆ ಇರಬೇಕು, ಆದ್ರೆ ನನ್ನನ್ನು ಸುಮ್ಮನೆ ಬಿಡಬಾರ್ದು. ಅವನೇನಾದ್ರು ಅವನಿಗೆ ನಾನು ತೊಂದರೆ ಕೊಡೋಕೆ ಹಿ ಶುಡ್ ಬಿ ಏಬಲ್ ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದನ್ನೇ ನಾವು ಹ್ಯೂಮನೈಸ್ ಮಾಡಬಾರ್ದು ಅನ್ನೋದು ಅದನ್ನೇ. ಅವುಗಳಿಗೆ ಸ್ವಂತ ಒಂದು ಐಡೆಂಟಿಟಿ ಇರಬೇಕು, ಸ್ವಂತ ಒಂದು ಕ್ಯಾರೆಕ್ಟರ್ ಇರಬೇಕು. ನಾನು ಪ್ರೀತಿ ಮಾಡಿದಾಗ ನನ್ನ ಪ್ರೀತಿಗೆ ರಿಯಾಕ್ಷನ್ ಕೊಡಬೇಕು. ಆದ್ರೆ
ನಾನು ಅವ್ನಿಗೆ ತೊಂದರೆ ಕೊಡೋಕೆ ಹೋದಾಗ ಹಿ ಶುಡ್ ಬಿ ಏಬಲ್ ಟು ಡಿಫೆಂಡ್ ಹಿಮ್ಸೆಲ್ಫ್. ನಿಜ ನಿಜ. ಸೊ ಕಸ್ತೂರಿ ತರ ಆದ್ರೆ ತೊಂದ್ರೆ. ಅವ್ನ್ ಬಣ್ಣ ಏನ್ ಸರ್, ಏನ್ ಬಣ್ಣ ಅಂತ? ಇದು ಒಂದು ಸಾಮಾನ್ಯವಾಗಿ ಗ್ರೇ ಅಂತೀವಿ ಅಥವಾ ರೂಪಾಯಿ ಕಲರ್. ನೋಡಿ ಅದನ್ನ ಹೇಳ್ತಾ ಇರೋದು. ಪ್ರೀತಿ ಮಾಡುವಂತ ವಿಧಾನ ಅದ್ರದ್ದು. ಪ್ರೀತಿ ಅಷ್ಟೇ ಅಲ್ಲ, ಅವನ ಸಂಸಾರವನ್ನು ಪ್ರೊಟೆಕ್ಟ್ ಮಾಡೋದು. ಈಸ್ ಅ ಓನರ್ ಆಫ್ ದಿಸ್ ಫ್ಯಾಮಿಲಿ. ಯಜಮಾನ ಅವನು. ಒಬ್ಬ ಮನೆ ಯಜಮಾನನ ಕರ್ತವ್ಯ ಏನು? ತನ್ನ ಸಂಸಾರವನ್ನ ನೋಡ್ಕೊಳ್ಳೋದು. ಅವನ ಸಂಸಾರ ನೋಡ್ಕೋತಾ ಇದ್ದಾನೆ, ಅವನ ಜವಾಬ್ದಾರಿ ಮಾಡ್ತಾ ಇದ್ದಾನೆ. ನಾನು ಅವನನ್ನು ಗುದ್ದುತ್ತಾ ಇದ್ದಾನೆ, ಇದು ಫೆರೋಶಿಯಸ್ ಅಥವಾ ಅಗ್ರೆಸಿವ್ ಅನ್ನೋದಲ್ಲ. ಅವನ್ ಡ್ಯೂಟಿ ಮಾಡ್ತಾ ಇದ್ದಾನೆ. ನೋಡು, ನನ್ನ ಎಲ್ಲಾರು ಕೂದಿದ್ದಾರೆ, ಡಿಸ್ಟರ್ಬ್ ನೀನ್ ವಿಡಿಯೋ ಗಿಡಿಯೋ ಸಾಕು, ಹೋಗೋ, ನನ್ನ ಸಂಸಾರ ನೋಡ್ಕೋಬೇಕು ಅಂತ ಅವನಿದು ನೋಡಿ ಮಾಡ್ತಾನೆ. ಅದು ಅವನ ಜವಾಬ್ದಾರಿ. ಅದೇನ್ ಮಾಡ್ಬೇಕು ನಾನು? ನಾನೇನ್ ಮಾಡಬೇಕು? ಈಗ ವಿಡಿಯೋ ಮಾಡ್ತಾ ಇದೀವಿ, ಸುಮ್ಮನೆ ಬನ್ನಿ. ಹುಷಾರಾಗಿರ್ಬೇಕು ಗುರು. ಬಟ್ ಏನು ಮಾಡಲ್ಲ, ಅನ್ನ ಹಾನಿ ಆಗೋ ರೇಂಜ್ ಏನಿಲ್ಲ. ಅದು ಅವನ ಜವಾಬ್ದಾರಿ ಮಾಡ್ತಾ ಇದ್ದಾನೆ. ಅವನ ಕೆಲಸ ಅದು. ನಿಜ ನಿಜ. ಅವನ ಸಂಸಾರದ ರಕ್ಷಣೆ ಅವನ ಜವಾಬ್ದಾರಿ. ಅವನ ಜವಾಬ್ದಾರಿ ಮಾಡ್ತಾ ಇದ್ದಾನೆ. ಅವ್ನು ಕೆಟ್ಟವನು ಹಸುಗಳೆಲ್ಲ ಗುದ್ದುತ್ತೆ ಅನ್ನೋದಲ್ಲ. ಅಲ್ಲಿ ನೋಡಿದ್ದು ನೀವು ಏನಂತೀವಿ, ಮದ್ವೆಗೆ ಬಂದಿರೋ ಗಂಡು ಹೆಣ್ಣು ತರ, ಅಂದ್ರೆ ಟೀನೇಜರ್ಸ್ ಅಂತೀವಿ. ಬೇಸಿಕಲಿ ಅಡೋಲೆಸೆಂಟ್ ಅಥವಾ ಅಡಲ್ಟ್ ಆಗ್ತಾ ಇರೋರು, ಸೆಮಿ ಅಡಲ್ಟ್ಸ್. ದೇರ್ ಆಲ್ರೆಡಿ ಅಡಲ್ಟ್ಸ್, 3 ವರ್ಷ ಆಗಿರೋರು. ಇವರೆಲ್ಲ ಬಂದು ಒಂದು 2 ವರ್ಷ, ಅಂದ್ರೆ ಇವರೆಲ್ಲ ನೆಕ್ಸ್ಟ್ ಅಡಲ್ಟ್ಸ್ ಆಗಕ್ಕೆ ತಯಾರಾಗ್ತಾರೆ. ಅಂದ್ರೆ ಇವಾಗ ಒಂದು 18, 16, 17 ವರ್ಷ ತಗೋತಾರ. ಇವಳು ಲಕ್ಷ್ಮಿ, ಇವಳು ರೋಹಿಣಿ, ಇವೆಲ್ಲ ಸ್ವಲ್ಪ ಭಯ ಪಡ್ತಾರಲ್ಲ. ಕೌಸ್ತುಭ, ಅವಳು ನಮ್ಮ ಜಾನಕಿ ಮಗಳು ಜನನಿ, ಇವಳು ಕಮಲ, ಅವಳು ಹಣೆ ಮೇಲೆ ಬಿಳಿ ಮಾರ್ಕ್ ಇದೆಯಲ್ಲ, ಅವಳು ಬಂದು ನಮ್ಮ ಸ್ವರ್ಣ ಮೊದಲನೇ ಮಗಳು ಸುಕನ್ಯಾ. ಎದ್ದು ಹೋಗ್ತಾ ಇರೋವಳು ಚಾರುಲತಾ, ಇಲ್ಲಿ ಕೂತಿರೋವಳು ಶಾಂತಲಾ, ಇವಳು ನಮ್ಮ ಸರಯು, ಅವಳು ಬಂದು ನಮ್ಮ ರಾಧಿಕಾ. ಇಲ್ಲಿ ನೋಡಿ ಹೇಗೆ ನಾವು ಒಂದು ವ್ಯತ್ಯಾಸ ಅಂದ್ರೆ, ರಾಧಿಕಾ ರೋಹಿಣಿಗೆ ಅಕ್ಕ, ಆಲ್ಮೋಸ್ಟ್ 1 year ದೊಡ್ಡವಳು. ಆದ್ರೆ ಪರ್ಸನಾಲಿಟಿನಲ್ಲಿ ಇವಳು ದೊಡ್ಡದಾಗಿದ್ದಾಳೆ, ಅವಳು ಚಿಕ್ಕದಾಗಿದ್ದಾಳೆ. ಈ ಮನೆ ಯಜಮಾನ ಬಂದ ನೋಡಿ, ಇವಾಗ ಇವನ್ ಈ ಮನೆ ಯಾಕೆ ಬಂದೆ, ಡಿಸ್ಟರ್ಬ್ ಮಾಡಕ್ ಯಾಕೆ ಬಂದೆ ಅಂತ ವಿಚಾರಿಸ್ಕೊಳಕ್ ಬಂದ ನೋಡಿ. ಅಲ್ಲಿ ಪಾರ್ಸತಿ ಗುದ್ದಾನೆ ಅಂತೀರಾ, ಇಲ್ಲಿ ಇವನು ಬರ್ತಾನೆ, ಡಿಸ್ಟರ್ಬ್ ಮಾಡ್ಬೇಡ ನಂಗೆ, ನನ್ ಜಾಗ ನನಗ್ ಬಿಡು. ಸೊ ಇದನ್ನೇ ನಾನು ಹೇಳುದು, ಪ್ರೀತಿ ಎಷ್ಟೇ ಮಾಡಿ ಅವುಗಳಿಗೆ ಅವಳದೇ ಆದಕ್ಕಂತ ಒಂದು ಕ್ಯಾರೆಕ್ಟರ್, ಅವಳಿಗೆ ಆದ ಒಂದು ಏನ್ ಪ್ರೈವಸಿ ಇದೆ ಅದನ್ನ ಕೊಡಿ. ನೀವು ಅವುಗಳು ಪ್ರೈವಸಿನೇ ಕೊಡದೆ, ನಾನೇ ಬುದ್ಧಿವಂತ ಮನುಷ್ಯನೇ ಎಲ್ಲಾ ತಿಳ್ಕೊಂಡಿರೋನು ಅಂತ ಎಲ್ಲ ಕಡೆ ನೋಡಿ. ಅಲ್ಲಿ ಹುಡುಗನ ಕಾಲ್ ಆಗ್ತಾ ಇದೆ, ನೋಡ್ತಿರ್ಬೋದು ನೀವು. ಅದು ಅವುಗಳು ಮಾಡೋ ಪ್ರೀತಿಸೋ ವಿಧಾನ ನನಗೂ ಮಾಡ್ತಾವ್ ನೋಡಿ ಇಲ್ಲಿ. ಸೊ ಪ್ರೀತಿ ಮಾಡ್ತಾರೆ, ಆದ್ರೆ ನೀವು ಅವರ ಪರ್ಸನಲ್ ಟೆರಿಟರಿಗೆ ಹೋದಾಗ ನಿಮ್ಮನ್ನ ತಳ್ತಾರೆ. ಒಂದ್ ಲಿಮಿಟ್ ಮಾಡ್ತೀನಿ, ಬಟ್ ನೀನು ಸ್ವಲ್ಪ ಜಾಸ್ತಿ ನೋಡಿ ಶುರು ಮಾಡ್ದ, ಸಾಕು ಪ್ರೀತಿ ಮಾಡ್ದೆ ನಡಿ ಆಚೆ ಅಂತ. ಈಗ ನಾನು ನನ್ನ ಒಂದು ಗೋಶಾಲೆಯ ಒಂದು ಸಂಕ್ಷಿಪ್ತವಾದ ವಿವರ ಕೊಟ್ಟಿದ್ದೀನಿ. ಹೌದು, ಇದು ಟೈಮ್ ವೇಸ್ಟ್ ಜಾಸ್ತಿನೇ ತಗೊಬಂದಿದ್ರು ಕೂಡ ಇದು ಒಂದು ಸಂಕ್ಷಿಪ್ತ ವಿವರ. ಹೇಗೆ ಒಂದು ಪೆಟ್ ಅಂತಂದ್ರೆ ಪ್ರೀತಿ ತೋರಿಸ್ಬೇಕು, ಪ್ರೀತಿ ತೋರಿಸ್ತೀನಿ ನಾನು. ಆದ್ರೆ ನೀವು ಅಬ್ಸರ್ವ್ ಮಾಡಿದಾಗ ಅವುಗಳದೇ ಆದ ಸ್ವಾತಂತ್ರ್ಯ ಇದೆ, ಅವುಗಳದೇ ಆದ ಸಂಸಾರಗಳಿದೆ, ಅವ್ರದೇ ಆದ ಅವ್ರದೇ ಒಂದು ಸಣ್ಣ ಲೋಕ, ಅವ್ರದೇ ಆದ ಫ್ರೆಂಡ್ಸ್ ಇದ್ದಾರೆ, ಅವ್ರದೇ ಆದ ಒಂದು ಇದಿರೋದ್ರಿಂದ ಅವ್ರಗಳಿಗೆ ಅವರ ಪರ್ಸನಲ್ ಲೈಫ್ಗೂ ತೊಂದರೆ ಇಲ್ಲ, ನನ್ನ ಜೊತೆ ಪ್ರೊಫೆಷನಲ್ ಲೈಫ್ಗೂ ತೊಂದರೆ ಇಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಸ್ ಮುಖ್ಯ. ಮತ್ತೆ ನೀವು ನೋಡಿದಾಗ ಪ್ರತಿಯೊಂದಕ್ಕೂ ಸಪರೇಟ್ ಎನ್ಕ್ಲೋಜರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಹಸು ಇನ್ನೊಂದು ಹೊರಗೆ ಸಿಗಲ್ಲ, ಅದರಿಂದ ಇನ್ಬ್ರೀಡ್ ಆಗೋ ಚಾನ್ಸಸ್ಸೇ ಇಲ್ಲ. ಮತ್ತೆ ಗಂಡು ಮಕ್ಕಳನ್ನು ಸಪರೇಟ್ ಮಾಡಿದ್ರಿಂದ, ವೃಷಭಗಳನ್ನು ಸಪರೇಟ್ ಮಾಡಿದ್ರಿಂದ ಕ್ರಾಸ್ ಬ್ರೀಡ್ ಆಗಕ್ಕಾಗ್ಲಿ ಇನ್ನೊಂದಾಗ್ಲಿ ಆಗಲ್ಲ. ಸೊ ಜೊತೆಗೆ ಇನ್ನೊಂದು ಬರೀ ಮಲ್ನಾಡ್ ಗಿಡ ಇಟ್ಟಿದ್ರಿಂದ ಕ್ರಾಸ್ ಬ್ರೀಡ್ ನ ಯೋಚನೆನೇ ಇಲ್ಲ. ಸೊ ತಳಿ ಸಂರಕ್ಷಣೆ ಅಂಡ್ ಸಂವರ್ಧನೆ ನನ್ನ ಪರ್ಸನಲ್ ಗುರಿ, ನನ್ನ ಮುಖ್ಯ ಗುರಿ. ಪ್ರೀತಿಯಿಂದ ಸಾಕಕ್ಕೆ ಪುಟ್ಟದಾಗಿರೋ ಹಸುಗಳನ್ನ ಒಳ್ಳೆ ಮುದ್ದಾಗಿರೋದನ್ನ ಡೆವಲಪ್ ಮಾಡ್ಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ, ನೀವು ಇವಾಗ ನನ್ನ ಇರೋ ಫಸ್ಟ್ ಜನರೇಷನ್ 1G ಇಂದ 2G ಸೆಕೆಂಡ್ ಜನರೇಷನ್. ಸೊ ನಾವು 5G ನಲ್ಲಿ ರಿಸಲ್ಟ್ ನೋಡ್ಬೇಕು ಅಂತಿದೀವಿ. 1G 2G 3G ಇಂದ ಹಿಡಿದು ಒಂದು ಶುದ್ಧವಾದ ಅದ್ಭುತವಾದ ಮಲ್ನಾಡ್ ಗಿಡ್ಡ ತಳಿನ ನಾನು 5th ಜನರೇಷನ್ ಅಲ್ಲಿ ನೋಡ್ತೀನಿ ಅನ್ನೋ ನಂಬಿಕೆ ನಂದು. ಅದಕ್ಕೆ ನನ್ನ ಸರ್ಕಸ್ ನಡೀತಾ ಇದೆ. ಓಕೆ ಸರ್, ನನಗೂ ಕ್ವಶನ್ ಇದೆ, ಇದೆಲ್ಲ ಎಷ್ಟು ಲೀಟರ್ ಹಾಲು ಕೊಡಬಹುದು? ಸಾಮಾನ್ಯವಾಗಿ ಇವಾಗ ನೀವು ಎಷ್ಟು ಕೆಲಸ ಮಾಡ್ಬೋದು? 8 hours ಸರ್ ದಿನಕ್ಕೆ. 8 hours ಮಾಡಕ್ಕಾಗಲ್ಲ, ಬ್ರೇಕ್ ತಗೋತೀವಿ. ಅದೇ ತರ ಎಷ್ಟು ಕೆಲಸ ಮಾಡಬಹುದು ಅಂತ ನಾವು ಹೆಂಗೆ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ವೋ. ನಾವು ಯಾವ್ದನ್ನ ಇಷ್ಟಪಡ್ತೀವೋ ಅದನ್ನ ಆರಾಮಾಗಿ ಸರಾಗವಾಗಿ ಮಾಡ್ಬಿಡ್ತೀವಿ. ಅದೇ ನಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ಕಷ್ಟಪಟ್ಟು
ಇವಾಗ ಒಂದು ಎಕ್ಸಾಂಪಲ್ ಕೊಡೋದ್ರೆ ಇವಾಗ ಈ ಬಾಂಡ್ಲಿ ಸಗಣಿ ಇದೆ, ಹೌದು. ನನಗೆ ಖುಷಿ ಅಂದ್ರೆ ಪಟ್ಟ ಅಂತ ಎತ್ತೀನಿ ಹೋಗ್ತೀನಿ ಓಡೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ. ಸುಸ್ತಾದಾಗ ಅಯ್ಯೋ ಯಾಕೆ ಹಾಕ್ಬೇಕಪ್ಪ, ಸುಸ್ತಲ್ಲ, ನನಗೆ ಇಷ್ಟ ಇಲ್ಲ. ಅದನ್ನ ಎತ್ತಕ್ಕೆ ಯೋಚನೆ ಮಾಡ್ತೀನಿ, ಇದರಿಂದ ಅದಕ್ಕೆ ಸ್ವಲ್ಪ ಹಾಕ್ತೀನಿ, ಕಮ್ಮಿ ಮಾಡ್ಕೋತೀನಿ. ಆಮೇಲೆ ನಾನು ಇದು ಒಂದು ಬಾಂಡ್ಲಿನ ತಗೊಂಡೋಗಲ್ಲಿ ಹಾಕಕ್ಕೆ ನಾನು ಅರ್ಧ ಅವರ್ ತಗೋತೀನಿ ಬೇಕಾದ್ರೆ. ಸೊ ಇವಾಗ ಕೆಲಸ ಅದೇನೆ, ನಾನು ಬರೀ ಒಂದೇ ನಿಮಿಷದಲ್ಲಿ ಪಟ್ಟ ಅಂತ ಎತ್ತಿ ತಗೊಂಡೋಗಿ ಹಾಕಿದ್ದು ನಾನೇ. ನನಗೆ ಇಷ್ಟ ಇಲ್ಲದೆ ಹೋದಾಗ ಅದನ್ನೇ ಅರ್ಧ ಅವರ್ ಮಾಡಿದ್ದು ನಾನೇ. ಸೊ ಇವಾಗ ಹೇಳಿ ಕೆಲಸ ಅಂದ್ರೆ ಅದು ಒಂದು ಕೆಲಸ. ಆ ಕೆಲಸವನ್ನ ಎಷ್ಟು ಕೆಲಸ ಮಾಡ್ಬೇಕಂದ್ರೆ ನಿಮ್ಗೆ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ, ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದೆಯಾ ಆಸಕ್ತಿ ಇಲ್ವಾ ಅಂತ. ಅದೇ ಥರ ಒಂದು ತಳಿನಲ್ಲಿ ಅದರ ಈಡು ಅಂದರೆ ಅದಕ್ಕೆ ನೀವು ಎಷ್ಟು ಪ್ರೀತಿಯಿಂದ ತೋರಿಸ್ಕೊಂಡಿದ್ದೀರಾ, ಎಂಥ ಒಳ್ಳೆ ಊಟ ಹಾಕಿದ್ದೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಎಂಥ ಒಂದು ಅನುಕೂಲಕರವಾದ ವಾತಾವರಣ ಕ್ರಿಯೇಟ್ ಮಾಡಿದ್ದೀರಾ, ಅದರ ಮೇಲೆ ನಿಮಗೆ ಅದರ ಮಿಲ್ಕ್ ವ್ಯತ್ಯಾಸವಾಗುತ್ತೆ. ನಿಮಗೆ ಸಿಂಪಲ್ ಆಗಿ ಹೇಳೋದಿದ್ರೆ, ನಾನು ನನ್ನ ಗಂಗಾನ್ ತೋರಿಸ್ದೆ, ಎಲ್ಲದಕ್ಕಿಂತ ಪುಟ್ಟದಾಗಿರೋ ಹಸು, ಶ್ವೇತ ಕಪಿಲ ಸಂಸಾರದಲ್ಲಿ. ಅವಳನ್ನ ನಮ್ಮಲ್ಲಿಗೆ ಒಬ್ರು ಬಂದಿದ್ರು ಅನಂತಂತ, ಅವರು ಅವರ 2 ಹಸುಗಳು ನೆಲ್ಬಿಟ್ಟಿದ್ರು. ಅವ್ರು ಅಂದ್ರೆ ಸರ್ ಯಾಕೋ ಮನೆ ಬಿಕೋ ಅನ್ನತ್ತೆ, ಹಸು ಇಲ್ಲದೆ, ನಿಮ್ದು ಯಾವ್ದಾದ್ರು ಒಂದು ಕೊಟ್ಟಿರಿ, ನಮ್ಮ ಹಸು ಕರು ಹಾಕೋ ತನಕ ಅಂದರು. ನಮ್ಮ ಗಂಗನ ಕರ್ಕೊಂಡೋದ್ರು. ನಾನು ಹಾಲು ಕರಿಯಲ್ಲ, ಇಲ್ಲಿ ಬೆಳಗ್ಗೆ ಒಂದು 6 ಗಂಟೆ ಕರುಗಳನ್ನೆಲ್ಲ ಬಿಡ್ತೀವಿ, ನೀವು ನೋಡಿದ್ರೆ ಹಾಲು ಕುಡಿಯತ್ವೆ, ಆಮೇಲೆ ಅವುಗಳು ಬಾಲ್ವನಕ್ಕೆ ಹೋಗತ್ವೆ. ಸೊ ಆಮೇಲೆ ಮಧ್ಯಾಹ್ನ ಒಂದು 3 ಗಂಟೆಗೆ ಬಿಡ್ತೀವಿ, ಆಮೇಲೆ ಬರ್ತಾರೆ, ಅವ್ರ ಅಮ್ಮನ ಜೊತೆ ಹಾಲು ಕುಡಿದು 1-1.5 ಗಂಟೆ ಕರಾಗಿದ್ದು ಆಮೇಲೆ ವಾಪಸ್ ಹೋಗ್ತಾರೆ. ಅವರು ಗಂಗಾ ಕೊಟ್ಟು ಕಳಿಸ್ದೆ. ಅವಾಗ ಅವರು, ನಾನು ಮನೆಗೆ ಹೋದ್ಮೇಲೆ ಸಾಯಂಕಾಲ ಫೋನ್ ಮಾಡಿದೆ, ಸರ್ ಏನು ಸರ್ ಹಾಲ್ಗಿಲ್ ಕೊಟ್ಲಾ, ಏನು ಆಯ್ತಾ, ನಾನು ಕರೆಯೋದೇ ಇಲ್ಲ, ನಿಮ್ಗೆ ಕೊಟ್ಲೋ ಇಲ್ಲೋ ಅಂತಂದೆ. ಇಲ್ಲ ಸರ್, ಒಂದು 100 ಗ್ರಾಮ್ ಹಾಲು ಕೊಟ್ಲು ಅಂದರು. ಪರ ಇಲ್ಲ, ಒಂದು ದೊಡ್ಡ ಚಿಕ್ಕ ಕಾಫಿ ಲೋಟದಲ್ಲಿ. ಆಮೇಲೆ ಅವರು ಇಂಡಿವಿಜುವಲ್ ಅಟೆನ್ಷನ್. ನನಗೆ ಹೇಳ್ದಂಗೆ ನನಗೆ ಅಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ನನಗೆ ತುಂಬ ಅವಶ್ಯಕತೆ ಇದೆ. ಇಲ್ಲದೆ ಇರೋದ್ರೆ ನನಗೆ ಅಷ್ಟೊಂದು ಒಳ್ಳೆ ಊಟ ಕೊಡೋಕ್ಕಾಗಲ್ಲ. ನಾನು ಒಂದು ಹಸಿ ಮೇವಾಗಿ ಒಂದು ಜೋಳದ ಕಡ್ಡಿ ಕೊಡ್ತೀನಿ, ನೀವಿಲ್ಲಿ ನೋಡ್ಬೋದು, ಈ ಥರ ಮೂಟೆಗಳಲ್ಲಿ ಊಟ ಬರುತ್ತೆ. ಹಸಿ ಮೇವಾಗಿ, ಒಣಮೇವಾಗಿ ಒಣ ಹುಲ್ಲು ಕೊಡ್ತೀನಿ, ಹಸಿ ಹುಲ್ಲು ಒಣ ಹುಲ್ಲು. ಇದು ಬಿಟ್ಟರೆ ಒಂಥರ ಹೇಳಬೇಕು ಅಂದ್ರೆ ತುಂಬಾ ಪೋಷಕಾಂಶಯುಕ್ತವಾದ ಯಾವುದೇ ಆಹಾರವನ್ನು ಕೊಡೋ ಶಕ್ತಿ ನನಗಿಲ್ಲ. ಇದು ಹಸಿ ಜೋಳದ ಹುಲ್ಲು ಕಟ್ ಮಾಡಿರೋದು. ಅದು ಬಿಟ್ಟರೆ ಒಣ ಹುಲ್ಲು ಕೊಡ್ತೀನಿ. ಸೊ ಇಷ್ಟೇ ಕೊಡೋದ್ರಿಂದ ಅವುಗಳಿಗೆ ಅಷ್ಟು ಒಳ್ಳೆ ಹಾಲು ಕೊಡಕ್ ಆಗಲ್ಲ, ಯಾಕಂದ್ರೆ ನಾನು ಒಳ್ಳೆ ಊಟ ಕೊಡ್ತಿಲ್ಲ. ನಿಮ್ ಕೆಲಸ ಅಂದ್ರೆ ಇವಾಗ ನೀವು ಊಟ ತಿಂಡಿ ಏನು ಕೊಡದೆ ಕೆಲಸ ಮಾಡೋ ಅಂದ್ರೆ ಎಲ್ಲಿ ತಾಕತ್ತೆ ಬರ್ಬೇಕಲ್ಲ. ಸೊ ಆ ತರ. ಸೊ ಆಮೇಲೆ ಅವರು ಮನೇಲಿ ಪ್ರೀತಿಯಿಂದ ಸಾಕಿದ್ರಿಂದ ಅವ್ರು ಏನೇನು ಹಿಂಡಿ ಬೂಸ ಎಲ್ಲ ಕೊಟ್ಟಿದ್ರಿಂದ ನನಗೆ ವಾಪಸ್ ಬಿಡುವಾಗ ಅವರೇ ಹೇಳಿದ್ರು. ನಾನಂದ್ರೆ ಏನು ಸರ್ 100 ಗ್ರಾಮ್ ಹಾಲಿನಲ್ಲಿ ಏನಾದ್ರು ಮಾಡ್ತಿದ್ರಾ ಅಂದ್ರೆ, ಇಲ್ಲ ಸರ್ ಇವಾಗ 3 ಲೀಟ್ರ್ ಹಾಲು ಕೊಡ್ತಾಳೆ ಹೊತ್ತಿಗೆ ಅಂದರು. ಅದೇ ಹಸು ಅವ್ರ ಮನೆ, ನನ್ನಲ್ಲಿದ್ದಾಗ ನಾನು ಕೊಡ್ತಿದ್ದು ಊಟ ನನ್ನ ಸಾಮರ್ಥ್ಯಕ್ಕೆ 100 ಗ್ರಾಮೇ ಕೊಟ್ಟಿದ್ದು. ಅವ್ರ ಮನೇಲಿ ಅವ್ರ ಪ್ರೀತಿ, ಅವ್ರ ತುಂಬಾ ಪ್ರೀತಿಯ ವಾತಾವರಣ ಮತ್ತು ಒಳ್ಳೆ ಊಟ ಕೊಡ್ತಿದ್ರು, ಅವಳಿಗೆ 3 ಲೀಟ್ರ್ ಕೊಡ್ತು. ಸೊ ಅದೇ ಹಸು. ಹಾಗೆ ಒಂದು ಹಸುನಲ್ಲಿ ಇಷ್ಟೇ ಹಾಲು ಕೊಡ್ತೀನಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಡಿಪೆಂಡಿಂಗ್ ಆನ್ ಸಾಕಿರ್ತಕ್ಕಂಥ ವಾತಾವರಣ, ಕೊಡ್ತಕ್ಕಂಥ ಊಟನೂ ಡಿಪೆಂಡ್ ಆಗುತ್ತೆ. ಸೊ ಆನ್ ಆನ್ ಆವ್ರೇಜ್ ಹೇಳೋದಿದ್ರೆ ದಿನಕ್ಕೆ ಒಂದು 2 ಲೀಟರ್ ಹಾಲು ಧಾರಾಳವಾಗಿ ಕೊಡ್ಬೋದು. ಓಕೆ. ಇನ್ನೊಂದು ಆಕ್ಚುಲಿ ಸರ್, ಈ ಹಸುಗಳಿಗೆ ಕಾಯಿಲೆ ಬರೋ ಪ್ರಮಾಣ ಕಮ್ಮಿನಾ ಅಥವಾ ಹೇಗೆ ಅನ್ನೋದು? ಇವಾಗ ನಾವು ದೇಸಿ ಅಂತೀವಲ್ಲ, ನನ್ನ ಪ್ರಕಾರ ನಾನು ಜನರಲ್ ಆಗಿ ಮಾತಾಡೋದು ಬೇರೆ, ಸ್ಪೆಸಿಫಿಕ್ ನನ್ನ ಪ್ರಾಕ್ಟಿಕಲ್ ಅನುಭವ ಹೇಳಿದ್ರೆ, ಇದುವರೆಗೂ ನಾನು ಈ 8 ವರ್ಷದಲ್ಲಿ ಯಾವುದೇ ಮೇಜರ್ ಕಾಯಿಲೆ ನೋಡಿಲ್ಲ. ಓಕೆ. ಬಂದಿದ್ರು ಸುಮ್ಮನೆ ಒಂಥರ ನಮಗೆ ಕೆಮ್ಮು ನೆಗಡಿ ಜ್ವರ ಬಂದಾಗ ಬಂದ್ಬಿಟ್ಟಾಗಿದೆ. ಇವಾಗ ನೀವು ನೋಡಿ ಕೇಳಿರಬಹುದು, ಒಂದು 2 ವರ್ಷಗಳ ಹಿಂದೆ ಎಲ್ಲಾ ಕಡೆ LSD ಅಂತ, ಲಂಪಿ ಸ್ಕಿನ್ ಡಿಸೀಸ್ ಅಂತ ನಮ್ಮ ದೇಶನ ಬಂದು ಆವರಿಸಿ ಲಕ್ಷಾಂತರ ಹಸುಗಳು ಸತ್ತೋಯ್ತು. ಆ ಸಮಯದಲ್ಲಿ ನನ್ನಲ್ಲೂ ಬಂದಿತ್ತು. ಆದ್ರೆ ನಾನು ಅಬ್ಸರ್ವ್ ಮಾಡಿದೆ, ಎಲ್ಲಾ ಕಡೆ ಮೀಡಿಯಾನಲ್ಲಿ ಆಗ್ಲಿ, ಯೂಟ್ಯೂಬ್ನಲ್ಲಾಗ್ಲಿ ಅಥವಾ ವಾಟ್ಸಪ್ನಲ್ಲಿ ಎಲ್ಲರೂ ಅವರವರ ಹೋಮ್ ಮೆಡಿಸನ್ಸ್ ಅನ್ನೇ ಟ್ರೈ ಮಾಡ್ತಿದ್ರು. ಸೊ ನಾನು ಏನ್ ಮಾಡಿದೆ, ಅವಾಗ ನನಗೆ ಸುಲಭವಾಗಿ ಸಿಗೋದು ಬೇವಿನ ಮರ ಇದೆ, ಬೇವಿನ ಸೊಪ್ಪು ತಗೊಂಡೆ, ಅಮೃತ ಬಳ್ಳಿ ಒಂದಷ್ಟು ಬೆಳೆದಿದೆ, ಅಮೃತ ಬಳ್ಳಿ ತಗೊಂಡೆ, ಬೇಕಾದಷ್ಟು ತುಳಸಿ ಇದೆ, ತುಳಸಿ ತಗೊಂಡೆ, ಆಮೇಲೆ ಅದಕ್ಕೆ ಒಂದಷ್ಟು ಅರಿಶಿನ ಕೊಂಡ್ಕೊಂಡೆ, ಎಲ್ಲಾನು ಹಾಕಿ ಕುದಿಸಿ ಕಷಾಯ ಮಾಡಿದೆ. ಎಲ್ಲರಿಗೂ ನೀವು ನೋಡಿದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಊಟಕ್ಕೆಲ್ಲ ಸಿಮೆಂಟ್ ತೊಟ್ಟಿಗಳು ಇಟ್ಟಿದ್ದೀವಿ. ಹಾಗೇನೆ ನೀರ್ಗು ಒಂದು ತೊಟ್ಟಿ ಇಟ್ಟಿದ್ದೀವಿ, ಕುಡಿಯೋ ನೀರ್ಗು. ಸೊ ನಾನೇನ್ ಮಾಡ್ತಿದ್ದೆ, ಏನ್ ಕಷಾಯ ಮಾಡ್ತಿದ್ದೆ, ಒಂದೊಂದು ಬಕೆಟ್ ಕಷಾಯ, ಯಾಕಂದ್ರೆ ಕ್ವಾಂಟಿಟಿ ಎಲ್ಲರೂ ಕುಡಿಬೇಕಲ್ಲ, ಒಂದೊಂದು ಬಕೆಟ್ ಕಷಾಯ ಅಂತ ತೆಗೆದು ಕುಡಿಯೋ ನೀರಿಗೆ ಹಾಕ್ಬಿಡ್ತಿದ್ದೆ. ಇಲ್ಲಿ ನನಗೆ ಕಾಯಿಲೆ ಬಂದಿದ್ದು ಗೊತ್ತಿಲ್ಲ, ಹೋದಿದ್ದು ಗೊತ್ತಿಲ್ಲ, ಆಗೋಯ್ತು. 2 ವರ್ಷನೂ ಬಂತು. ಆದ್ರೆ ಯಾರಿಗೂ ಏನು ಮೇಜರ್ ಪ್ರಾಬ್ಲಮ್ ಆಗಿಲ್ಲ. ಮೇಜರ್ ಪ್ರಾಬ್ಲಮ್ ಆದವರು ತುಂಬಾ ಬೇಗ ರಿಕವರಿ ಆಗೋದ್ರು. ನಾನು ಯಾವುದೇ ಔಷಧಿ ಮಾಡಿಲ್ಲ. ಸೊ ಕಾಯಿಲೆಗಳು ಮುಖ್ಯವಾಗಿ ಇವಳಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಅದ್ಭುತವಾಗಿದೆ. ಇಮ್ಯುನಿಟಿ ಪವರ್ ಇವನ್ ಹೇಳೋದು ನನಗಿನ್ನೂ ಬಂದಿಲ್ಲ, ಅದರಿಂದ ನನಗೂ ಗೊತ್ತಿಲ್ಲ.
ತುಂಬಾ ಭಯಂಕರ ಕಾಯಿಲೆ ಹಸುಗಳಲ್ಲಿ ಅಂದ್ರೆ ಫುಟ್ ಅಂಡ್ ಮೌತ್, ಕಾಲ್ಬಾಯಿ ರೋಗ ಅಂತೀವಿ. ಆ ಕಾಲ್ಬಾಯಿ ರೋಗನು ಬರಲ್ಲ ಇವುಗಳಿಗೆ ಅಂತ ಹೇಳ್ತಾರೆ. ನನ್ನಲ್ಲಿ ಯಾವತ್ತೂ ಬಂದಿಲ್ಲ, ಆದ್ರೆ ಗೊತ್ತಿಲ್ಲ ಮುಂದಕ್ಕೆ. ಯಾಕಂದ್ರೆ ಈ 8 ವರ್ಷದಲ್ಲಿ ನನಗಾಗಿರೋ ಅನುಭವದಲ್ಲಿ ಯಾವುದೇ ಕಾಯಿಲೆಗಳು ಇವ್ರಿಗೆ ಬರಲ್ಲ. ಮಾಮೂಲಿ ಜಂತುಳ ಗಿಂತುಳ ಜ್ವರ ಇದೆಲ್ಲ ಮಾಮೂಲಿ, ಅದು ಬಂದೇ ಬರುತ್ತೆ. ನೆಗಡಿ ಕೆಮ್ಮು ಜ್ವರ ನಮಗೆ ಬಂದಾಗ ಅದಕ್ಕೂ ಬರುತ್ತೆ, ಅದು ಮಾಮೂಲಿ. ಮತ್ತೊಂದು ಸರ್, ಇದು ನಾನೊಂದು ಕೇಳಿದ್ದೀನಿ ಅಂದ್ರೆ, ಇಲ್ಲಿ ಬಂದ ಇವಾಗ ನಾರ್ಮಲ್ ನಾವು ಆಚೆ ಟ್ರಾಫಿಕ್ ಎಲ್ಲ ಓಡಾಡಿ ಇವಾಗ ಪೊಲ್ಯೂಷನ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಬಂದಷ್ಟು ನಮ್ಮ ಶ್ವಾಸಕೋಶ ಅದೆಲ್ಲ ಸ್ವಲ್ಪ ಉಸಿರಾಡೋ ತೊಂದರೆ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದೀನಿ. ತೊಂದರೆ ಅಷ್ಟೇ ಅಲ್ಲ, ನಮಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಒಂದು ನೇಟಿವ್ ಕ್ಯಾಟಲ್ ಬ್ರೀಡ್ ಅಂದ್ಬಿಡ್ತೀನಿ ನಾನಿಲ್ಲಿ. ದೇಶಿ ವಿದೇಶಿ ಸಿಂಧಿ ಇದೆಲ್ಲ ಹೇಳಲ್ಲ. ನಮ್ಮ ದೇಸಿ ಅಂದಾಗ ಇವತ್ತು ನಮ್ಮ ದೇಶ ವಿಶಾಲವಾಗಿದೆ, ಅದರಿಂದ ನಾನು ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನನ್ನ ದೇಶ ಅಂತೀನಿ. ಆದರೆ ನೀವು ಅದನ್ನೇ ಒಂದು ಸ್ವಲ್ಪ ಯುರೋಪ್ ಕಂಪೇರ್ ಮಾಡ್ರಿ, ನಮ್ಮ ಕರ್ನಾಟಕದಲ್ಲಿ 4 ದೇಶನ ಫಿಟ್ ಮಾಡ್ಬೋದು, ಅಷ್ಟು ಚಿಕ್ಕ ದೇಶಗಳಿದೆ. ಅಂತಂದ್ರೆ ಅವಾಗ ಉತ್ತರ ಕರ್ನಾಟಕದನ್ನ ಬೇರೆ ದೇಶದ ಹಸು ಅಂತೀರಾ? ಇಲ್ಲ. ಸೊ ಆದ್ರೆ ಇಲ್ಲಿ ನಮ್ಮ ದೇಶ ದೊಡ್ಡದಾಗಿರೋದ್ರಿಂದ ನಾನು ಗೀರನ್ನು ನೇಟಿವ್ ಕ್ಯಾಟಲ್ ಬ್ರೀಡ್ ಅಂತೀನಿ, ಈ ಕಡೆ ಕನ್ಯಾಕುಮಾರಿಯಲ್ಲಿರೋದನ್ನು ನೇಟಿವ್ ಕ್ಯಾಟಲ್ ಬ್ರೀಡ್ ಅಂತೀನಿ, ಯಾಕಂದ್ರೆ ಅಸ್ಸಾಮು ಮೇಘಾಲಯದ ಕಡೆದು ನೇಟಿವ್ ಕ್ಯಾಟಲ್ ಬ್ರೀಡ್ ಅಂದ್ಬಿಡ್ತೀನಿ. ಆದರೆ ನೇಟಿವ್ ಅಂದರೆ ದೇಸಿ ದನ ಅಂದರೆ ನೀವು ಇರ್ತಕ್ಕಂಥ ಜಾಗ, ನಾನು ಬೆಂಗಳೂರಿನಲ್ಲಿ ಇದ್ದೀನಿ ಅಂದರೆ ಪೊಲಿಟಿಕಲ್ ಮ್ಯಾಪ್ ಅಲ್ಲ, ನಿಮ್ಗೆ ಯಾವುದೇ ದಿಕ್ಕಿನಲ್ಲೂ 100 ರಿಂದ 150 ಕಿಲೋಮೀಟರ್ ಒಳಗಡೆ ಇರೋದು ನಿಮ್ ದೇಸಿ ದನ. ಅದು ಆಂಧ್ರ ಕಡೆಗೆ ಇರ್ಬೋದು, ರಾಜ್ಯ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನಮ್ದೇ ಒಂದು ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿಂದ ಕರ್ನಾಟಕ ಅಲ್ಲಿಂದ ಆಂಧ್ರ. ಹಸುಗೇನ್ರಿ ಆಂಧ್ರ ಕರ್ನಾಟಕ, ಹಸುಗಳ್ರಿ ಕರ್ನಾಟಕ ತಮಿಳ್ನಾಡು, ಹಸುಗೇನ್ರಿ ಕೇರಳ ಕರ್ನಾಟಕ ಇಲ್ಲ, ಅವುಗಳಿಗೆ ಯಾವುದೂ ಇಲ್ಲ. ಅವುಗಳು ಜಿಯೋಗ್ರಫಿಕಲ್ ಮ್ಯಾಪ್ ಅವುಗಳಿಗೆ, ನಮಗೆ ಪೊಲಿಟಿಕಲ್ ಮ್ಯಾಪ್. ಸೊ ಆದ್ರಿಂದ ನೀವ್ ಎಲ್ಲಿದ್ದೀರೋ, ನೀವು ಕರ್ನಾಟಕ ಬಾರ್ಡರ್ ಅಲ್ಲಿ ಇದೆ, ಆಂಧ್ರ ಬಾರ್ಡರ್ ಅಲ್ಲಿ ಇದೆ, ಆಂಧ್ರ ಕಡೆ ಹೋದ್ರು ಅದು ನಿಮ್ದೇ ಹಸು. ಈ ಕಡೆ ಯಾವ ಕಡೆ ಹೋದ್ರು ನಿಮ್ಮ ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಜಾಗದಿಂದ 150 ಕಿಲೋಮೀಟರ್ ಈಸ್ ಓನ್ಲಿ ಯುವರ್ ದೇಸಿ ಕೌ, ಬಿಯಾಂಡ್ ದಟ್ ಈಸ್ ಫಾರಿನ್ ಕೌ. ನನ್ನ ದೃಷ್ಟಿ, ನನ್ನ ದೃಷ್ಟಿಯಲ್ಲಿ ಅದು. ಯಾಕಂದ್ರೆ ಅದನ್ನು ಒಪ್ಪದೇ ಇರ್ಬೋದು, ಏನ್ ಸರ್ ಗೀರು ನಮ್ಮ ದೇಶದ್ದೇ, ಕಾಂಕ್ರೇಜು ನಮ್ ದೇಶದ್ದೇ, ಶಾಹಿವಾಲು ನಮ್ ದೇಶದ್ದೇ, ಬರ್ಗೂರು ನಮ್ ದೇಶದ್ದೇ, ಹಳ್ಳಿಕಾರು ನಮ್ ದೇಶ. ಹೌದು ಸ್ವಾಮಿ, ಪೊಲಿಟಿಕಲಿ ನಮ್ದು, ಜಿಯೋಗ್ರಫಿಕಲಿ ಅಲ್ಲ ಅಂತ ನನ್ನ ಅನುಭವ. ಸರ್ ಇನ್ನೊಂದು ಆಕ್ಚುಲಿ ಇದನ್ನ ನಾವು ಸೌರ್ತೀವಿ ಗೊತ್ತಾ, ಬೆನ್ನಾಗಿರ್ಬೋದು, ಅದರಿಂದ ನಮಗೂ ಸ್ವಲ್ಪ ಉಪಯೋಗ ಇದೆ ಅಂತ ಹೇಳ್ತಾರೆ, ಸ್ಪರ್ಶದಿಂದ ಹಿಡಿದು. ಓಕೆ ಫೈನ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ಮುಖ್ಯವಾಗಿ ಪ್ರಾಣಿಕ್ ಹೀಲಿಂಗ್ ಅಂತ ಕೇಳಿದ್ದೀರಾ? ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್ ಅಂತಾರೆ, ಮತ್ತೆ ರೇಖಿ ಅಂತ ಕೇಳಿರಬಹುದು, ಅಥವಾ ಟೆಲಿಪತಿ ಅಂತ ಕೇಳಿರಬಹುದು. ಸೊ ಆ ತರ ಹೇಗೆ ಒಂದು ಸೆಲ್ ನಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಎನರ್ಜಿ ಎರಡೂ ಇರುತ್ತೆ. ಪಾಸಿಟಿವ್ ಒಂದು ಸೆಲ್ ನಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಅದೇ ತರ ಒಂದು ಮನುಷ್ಯನಲ್ಲೂ ಪ್ರಾಣಿಗಳಲ್ಲೂ ಪಾಸಿಟಿವ್ ಅಂಡ್ ನೆಗೆಟಿವ್ ಎನರ್ಜಿ ಎರಡೂ ಇರುತ್ತೆ. ಸೊ ಯಾವ ಪ್ರಾಣಿಗಳು ಇನ್ನೊಂದು ಪ್ರಾಣಿಯ ತೊಂದರೆ ಕೊಡದೆ ಹೆಚ್ಚು ಇದಾಗಿರುತ್ತೆ, ಅವುಗಳಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಇವಾಗ ಕಾರ್ನಿವರಸ್ ಅನಿಮಲ್ ನಲ್ಲಿ ಕಮ್ಮಿ ಇರ್ಬೋದು, ಹರ್ಬಿವರಸ್ ನಲ್ಲಿ ಜಾಸ್ತಿ ಇರ್ಬೋದು. ಎಸ್ಪೆಷಲಿ ಗೌಮಾತೆನ ನಾವು ಗೌಮಾತೆ ಅಂತಾನೆ ಕರೆಯೋದು. ಸೊ ಆ ತಾಯಿ ಯಾರಿಗೂ ಕೆಟ್ಟದ್ದು ಬಯಸೋಳಲ್ಲ, ಆದ್ರಿಂದ ಅವಳಲ್ಲಿ ಹೆಚ್ಚು ಪಾಸಿಟಿವ್ ಎನರ್ಜಿ ಇದೆ. ಅದಕ್ಕೆ ನಾವು ಅದನ್ನ ನಮ್ಮ ಧಾರ್ಮಿಕ ಭಾಷೆಯಲ್ಲಿ ಹೇಳೋದ್ರೆ ಪಾಪ ಪುಣ್ಯ ಅಂತೀವಿ. ಪಾಪ ಇಸ್ ನೆಗೆಟಿವ್, ಪುಣ್ಯ ಇಸ್ ಪಾಸಿಟಿವ್. ಸೊ ಹೆಚ್ಚು ಪಾಸಿಟಿವ್ ಇದ್ದಾಗ, ನೀವು ಹೆಚ್ಚು ಒಳ್ಳೆ ಕೆಲಸ ಮಾಡಿದಾಗ ನಾನು ಬಂದು ನಿಮ್ಗೆ ನಮಸ್ಕಾರ ಮಾಡೋಷ್ಟು ಇದು ಬರುತ್ತೆ. ಅದೇ ನಾನು ಕೆಟ್ಟ ಕೆಲಸ ಮಾಡಿದಾಗ ನೀವು ಬರೀ ಅವನ ಹತ್ರ ಹೋಗೋದಲ್ಲ, ಅವ್ನು ಬೈಕೊಳ್ಳೋದು. ಈವನ್ ವಿತೌಟ್ ಯು ನೋಯಿಂಗ್ ಹಿಸ್ ದಟ್ ಪರ್ಸನ್, ಯು ಸ್ಟಾರ್ಟ್ ಸ್ಕೋಲ್ಡಿಂಗ್ ಹಿಮ್. ಸೊ ದಟ್ ಈಸ್ ಅದೇ ತರ ನಮ್ಮ ದೇಸಿ ಹಸುಗಳಲ್ಲಿ ಅದ್ಭುತವಾದ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ನೀವು ಅವುಗಳ ಹತ್ರ ಬಂದು ಅವುಗಳನ್ನ ಬೆನ್ಸೋರಿ ಮಾಡಿದಾಗ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್. ಬಿ ಪಿ ಪ್ರಾಕ್ಟಿಕಲ್ ಆಗಿ ಇಮಿಡಿಯೇಟ್ ಆಗಿ ನೀವು ನೋಡೋಕ್ಕಾಗೋ ರಿಸಲ್ಟ್ ಬಿ ಪಿ, ಬ್ಲಡ್ ಪ್ರೆಷರು. ಬೇಕಾದ್ರೆ ನೀವು ಒಂದು ಬಿ ಪಿ ಮಿಷಿನ್ ನೀವೇ ತಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ. ಹಸು ಹತ್ರ ಹೋಗಕ್ಕೆ ಮುಂಚೆ ನಿಮ್ಮ ಬಿ ಪಿ ಎಷ್ಟಿದೆ, ಹಸು ಹತ್ರ ಹೋಗಿ ಒಂದು 10 ನಿಮಿಷ ಅರ್ಧ ಅವರ್ ಅದ್ರ ಜೊತೆ ಮೈಸೂರಿ ಮಾಡಿ ಆಟ ಆಡ್ರಿ, ಅದು ಗುದ್ದಲಿ ನೆಕ್ಲಿ ಏನೇ ಮಾಡಲಿ, ಆಮೇಲೆ ಬಂದು ಬಿ ಪಿ ಚೆಕ್ ಮಾಡಿ. ನಿಮ್ಮ ಬಿ ಪಿ ನಾರ್ಮಲ್ ಕಮ್ಮಿ ಆಗಲಿಲ್ಲ ಅಂದರೆ ಕೇಳ್ರಿ ನನ್ನ. ಅದು ಇವಾಗ ಮೊನ್ನೆ ಬೆಂಗಳೂರಿನ ಜಯನಗರದಲ್ಲಿ ದೇಸಿ ಮೇಳ ನಡೀತಿದೆ, ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಹೌದು, ಅದೇನೆ. ಸೊ ಇದೆಲ್ಲ ನಡೆದಿದೆ. ಅದಷ್ಟೇ ಅಲ್ಲ, ಆರ ಅಂತೀವಿ, ಅದೇ ಪ್ರಭೆ. ನೀವು ನೋಡಿರ್ಬೋದು, ಯಾವ್ದಾದ್ರು ಒಂದು ದೇವ್ರ ಫೋಟೋ ನೋಡಿದ್ರೆ ಹಿಂದ್ಗಡೆ ಒಂದು ಬೆಳಕಿರುತ್ತೆ, ದಟ್ ಈಸ್ ಆರ. ಅದನ್ನು ಇನ್ಕ್ರೀಸ್ ಆಗುತ್ತೆ. ಅಂಡ್ ಎವ್ರಿಬಡಿ ಹ್ಯಾಸ್ ಆರ. ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮ ಆರ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ, ಐ ಫೀಲ್ ಲೈಕ್ ರೆಸ್ಪೆಕ್ಟಿಂಗ್ ಯು.
ಕೆಲವು ಟೈಮ್ ನೀವು ನೋಡಿರ್ಬೇಕು, ಕೆಲವು ನೋಡಿದ್ರೆ ಆಟೋಮೆಟಿಕ್ ನಿಮಗೆ ಸ್ಮೈಲ್ ಬರುತ್ತೆ, ನೀವೇನು ಬೇಕು ಅಂತ ಅವ್ರ ಪರಿಚಯನೇ ಇರಲ್ಲ. ನಮಸ್ಕಾರ ಏನು ಅವ್ರಿಗೂ ನನ್ನ ಮಗ ಒಂದ್ಸತಿ ಕೇಳ್ತಾನೆ, ಅಪ್ಪ ಅವ್ರಿಗೆ ಯಾಕೆ ನಮಸ್ಕಾರ ಅಂದೆ, ಗೊತ್ತಿಲ್ಲಪ್ಪ ನೋಡಿದ್ರೆ ವೈಬು ಯು ಫೀಲ್ ಅದೇನೆ ವೈಬ್ ಅಂತೀರಿ, ಆರ ಅಂತೀರಿ, ಪದಗಳು ಏನಾದ್ರು ಉಪಯೋಗಿಸ್ಕೊಂಡ್ರಿ ಒಳ್ಳೇದು ಕೆಟ್ಟದು ಅಷ್ಟೇ, ಪಾಪ ಪುಣ್ಯ, ಪಾಸಿಟಿವ್ ನೆಗೆಟಿವ್, ಅದಕ್ಕೆ ಪದಗಳ ಹೆಸರುಗಳು ಏನಾದರೂ ಕೊಡ್ರಿ. ಇದು ಎರಡೇ, ಅದೆರಡರಲ್ಲಿ ಎಷ್ಟು ಒಳ್ಳೇದು ಮಾಡ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ, ಎಷ್ಟು ಕೆಟ್ಟದ್ದು ಮಾಡ್ತೀವೋ ಅಷ್ಟು ಕೆಟ್ಟದಾಗುತ್ತೆ. ಅದನ್ನು ಕರ್ಮ ಅನ್ರಿ, ಏನಾದ್ರು ಹೆಸರು ಏನಾರು ಕರೀರಿ, ದೇವಲೋಕ ನರಕ ಅನ್ರಿ ಕರೀರಿ, ಏನಾದ್ರು ಕರೀರಿ, ಪದಗಳು ಏನಾದ್ರು ಉಪಯೋಗಿಸಿ. ಸೊ ಅದೇ ತರ ಹಸುಗಳಲ್ಲಿ ಅದ್ಭುತವಾದ ಪಾಸಿಟಿವ್ ಪಾಸಿಟಿವ್ ಅದು ಇದು ಇನ್ನೊಂದು ಕೇಳಿದೀನಿ ಸರ್, ರೇಡಿಯೇಷನ್ಗಳಾಗಿರ್ಬೋದು. ಅದೇ ರೇಡಿಯೇಷನ್, ಅದೇ ನೀವು ಹೆಸರು ಏನಾದ್ರು ಕೊಡಿ, ರೇಡಿಯೇಷನ್, ಪಾಸಿಟಿವ್ ರೇಡಿಯೇಷನ್, ನೆಗೆಟಿವ್, ನೀವು ಪದಗಳು ಯಾವ್ದಾದ್ರು ಉಪಯೋಗಿಸ್ಕೊಳ್ಳಿ. ಒಳ್ಳೇದು ಕೆಟ್ಟದು, ಸಿಂಪಲ್ ವರ್ಡ್ ಅಷ್ಟೇ. ಒಳ್ಳೇದು ಕೆಟ್ಟದು, ನೀವು ಹಸು ಹತ್ರ ಬಂದ್ರೆ ಒಳ್ಳೇದಾಗತ್ತೆ, ಇಲ್ಲ ಅಂದ್ರೆ ಕೆಟ್ಟದಾಗತ್ತೆ ಅಷ್ಟೇ. ಇನ್ನು ಹಂಗೆ ನೀವು ಅಷ್ಟೇ ಪದಗಳು ನೀವು ಏನಾದ್ರು ಕಟ್ಕೊಳ್ಳಿ. ಈಗ ಅದಕ್ಕೆ ಸೈಂಟಿಫಿಕ್ ಆಗಿ, ಫಾರ್ ಎಕ್ಸಾಂಪಲ್ ನಾನು ಎಲ್ಲರಿಗೂ ಹೇಳ್ತೀನಿ, ಹಳೆ ಕಾಲದಲ್ಲಿ ಬಾಣಿನ ತೆಗೆದು ತಿನ್ನಕ್ಕೆ ಮಣ್ಣು ಕೊಡ್ತಿದ್ರು. ಕೆಮ್ಮಣ್ಣು ಕೇಳಿದ್ದೀನಿ. ಹೌದು, ಏನು ಕೊಡ್ತಿದ್ರು? ಅದೇನೋ ಆರೋಗ್ಯ ಗುಣಗಳಿರ್ಬೋದು, ತಿಳ್ಕೊಳಕ್ಕೆ. ಏನು ನಮಗೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿಲ್ಲ, ಅದರಿಂದ ನಮ್ಗೆ ಗೊತ್ತಿಲ್ಲ. ಹೌದು, ಕೆಮ್ಮಣ್ಣು ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ ಸೈಂಟಿಫಿಕ್ ನೇಮ್ ಟೆರಾಕೋಟಾ ಆರ್ ಲೋ ಫೈರ್ ಅರ್ಧನ್ವೇರ್ ಕ್ಲೇ ಅಂತೀವಿ. ಇನ್ ಯುರೋಪಿಯನ್ ಲ್ಯಾಂಗ್ವೇಜ್ ಲೋ ಫೈರ್ ಅರ್ಧನ್ವೇರ್ ಕ್ಲೇ ಅಂತೀವಿ. ಕೆಲವು ಕಡೆ ಟೆರಾಕೋಟಾ ಅಂತಾರೆ. ಈ ಟೆರಾಕೋಟಾನಲ್ಲಿ ದಿಸ್ ಈಸ್ ದ ಕ್ಲೇ ವಿಚ್ ಹ್ಯಾಸ್ ಅ ಹೈಯೆಸ್ಟ್ ಐರನ್ ಕಂಟೆಂಟ್ ಇನ್ ಇಟ್. ಬಾಣಂತಿಯರಿಗೆ ಐರನ್ ಬ್ಲಡ್ ಚೆನ್ನಾಗಿ ಆಗ್ಬೇಕು, ಐರನ್ ಕಂಟೆಂಟ್ ಬೇಕು. ಸೊ ಆ ಕೆಮ್ಮಣ್ಣು ತಿಂದಾಗ ನೀವು ನೋಡ್ಬೋದು, ಯಾಕೆ ಅದನ್ನ ಟೆರಾಕೋಟಾ ಅಂತಾರೆ ಅಂದ್ರೆ ಅದು ಬ್ರೌನ್ ಆಗಿರುತ್ತೆ, ಆದ್ರೆ ಸುಟ್ಟ ಮೇಲೆ ಕೆಂಪಗಾಗುತ್ತೆ ಅದು ಮಡಕೆ. ಸೊ ಐರನ್ ಗೆಟ್ಸ್ ಆಕ್ಸಿಡೈಸ್ಡ್ in that firing process and turns to red. So that iron ಏನಿದೆ ಅದರಲ್ಲಿ ಹೆಚ್ಚಿರೋದ್ರಿಂದ ಅದನ್ನ ತಿಂದಾಗ ವಾಟ್ ಇಸ್ ಕ್ಲೇ ಇಸ್ ಅ ಮಿನರಲ್. ಮಿನರಲ್ ಒಳ್ಳೇದೋ ಕೆಟ್ಟದೋ? ಒಳ್ಳೇದೇ. ಮಿನರಲ್, ಪ್ರೋಟೀನು, ವಿಟಮಿನ್, ಮಿನರಲ್ ಬೇಕೇ ಬೇಕು ನಮಗೆ. ಆದರೆ ಅದನ್ನ ಕರೆಕ್ಟಾಗಿ ಕೊಟ್ಟಾಗ ಪ್ರಾಬ್ಲಮ್ ಆಗಲ್ಲ. ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಅದರಲ್ಲಿ ಏನು ಫುಲ್ ಕ್ಲೀನಾಗಿ ಪ್ಯೂರ್ ಆಗಿರಲ್ಲ. ಸೊ ಕೆಲವಾರು ಜರ್ಮ್ಸು, ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಅದಕ್ಕೆ ಕಡಿಮೆ, ಯಾಕಂದರೆ ಡ್ರೈ ಮಾಡಿರ್ತಾರೆ ಆ ಬಾಲ್ನ. ಡ್ರೈ ಮಾಡಿದಾಗ ಏನಾಗುತ್ತೆ, ಇದು ಸುಮಾರು ಆಕ್ಟಿವ್ ಇದಾಗಿರೋದು ಇನ್ಆಕ್ಟಿವ್ ಆಗಿರುತ್ತೆ. ಅದನ್ನು ತಗೊಂಡಾಗ ಇಟ್ಸ್ ಮೋರ್ ಲೈಕ್ ಅ ವ್ಯಾಕ್ಸಿನ್. ವ್ಯಾಕ್ಸಿನ್ ಏನು? ಇನ್ಆಕ್ಟಿವ್ ಜರ್ಮ್ಸನ್ನೇ ಕೊಡೋದು, ಇನ್ಆಕ್ಟಿವ್ ವೈರಸ್ನೇ ಕೊಡೋದು. ಸೊ ದೀಸ್ ಕೆಮ್ಮಣ್ಣುಂಡೆ ವರ್ಕ್ಸ್ ಲೈಕ್ ಅ ವ್ಯಾಕ್ಸಿನ್, ವರ್ಕ್ಸ್ ಲೈಕ್ ಅ ಟಾನಿಕ್, ವರ್ಕ್ಸ್ ಲೈಕ್ ಅ ಮೆಡಿಸನ್. ಇಷ್ಟೆಲ್ಲ ಕೆಲಸ ಮಾಡೋದು. ಇಷ್ಟೆಲ್ಲ ಇದ್ರು ನಾವೇನೋದು ದಡ್ರು ಮಂಟಿನ ಬುದ್ಧಿ ನಿಮ್ಗೆ. ಡಾಕ್ಟರ್ ಹತ್ರ ಹೋಗಿ ಐರನ್ ಟಾನಿಕ್ ಕೊಡ್ತಾರೆ. ನಿಜ ಸರ್, ಅದೇ ಹೇಳೋದು. ನಮ್ಮ ಪ್ರಕೃತಿಲಿ ರೆಗ್ಯುಲರ್ ಆಗಿ ಎಲ್ಲಡ್ಕೆ ತಿನ್ಸೋರು. ಹೌದೌದು. ಕ್ಯಾಲ್ಸಿಯಂ, ಕಫ ಎಲ್ಲ ಕಮ್ಮಿ ಆಗುತ್ತೆ. ಕ್ಯಾಲ್ಸಿಯಂ ಎಲೆ ಕಫ ಕಮ್ಮಿ ಮಾಡುತ್ತೆ. ಆ ಸುಣ್ಣ ಕ್ಯಾಲ್ಸಿಯಂ, ಬಾಣಂತಿಗೆ ಅಥವಾ ಗರ್ಭಿಣಿಗೆ ಕ್ಯಾಲ್ಸಿಯಂ ಬೇಕು. ಇದೆಲ್ಲ ಇದೆ. ನಾವ್ ಅದನ್ನ ತಿಳ್ಕೊಳಕ್ ಹೋಗಿ ಏನ್ ಮಾಡೋದು, ಓಹೋ ನಮ್ ತಾಯಿ ಇವಾಗಲೂ ಅದೆಲ್ಲ ಪಾಲಿಸ್ತಾರೆ. ದಡ್ರು, ಬುದ್ಧಿ ಇಲ್ಲ. ಸೈಂಟಿಫಿಕ್ ಆಗಿ ನಾವು ಹೋಗ್ಬೇಕು, ನಾವು ಸೈನ್ಸ್ ಕಲ್ತ್ಕೋಬೇಕು, ಎಜುಕೇಟೆಡ್ ಆಗ್ಬೇಕು. ಸರ್ ಎಲ್ಲಿಯವರು ಕಾಂಗ್ರೆಸ್ ಮೇಲರ್ಗೆ ಬರ್ಲೇಬೇಕಲ್ಲ ಸರ್. ನಾನು ನೋಡಿದೀನಿ ಕೆಲವೊಂದು ಇದು ಅಮ್ಮ ಹೇಳೋರು, ಬಾರಮ್ಮ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಬಟ್ ಒಂದ್ಸಿ ಎಕ್ಸ್ಪೀರಿಯನ್ಸ್ ಆದಾಗೆ ಹೌದಲ್ಲ, ನಮ್ಮ ಅಮ್ಮ ಹೇಳಿ ಕರೆಕ್ಟ್ ಅಲ್ಲ ಅನ್ಸುತ್ತೆ ಕೆಲವೊಂದು ವಿಚಾರದಲ್ಲಿ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಸೂಪರ್ ಸರ್, ಹೇಳಿದ್ರಿ. ಇದರಲ್ಲಿ ಅನುಭವನ ಹೇಳಿದ್ರು ಇನ್ನೊಬ್ರಿಗೆ ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಹೌದು. ನಾನ್ ನಿಮ್ಗೆ ಏನಾದ್ರು ಒಂದು ನನ್ನ ಅನುಭವದ ವಿಚಾರ ಹೇಳಿದಾಗ ನೀವೇನ್ ಮಾಡ್ತೀರಾ, ನಿಮ್ಮ ಅನುಭವ ಅನ್ನೋ ಒಂದು ಫಿಲ್ಟರ್ ನಾವು ನಿಮ್ಮ ಅನುಭವದ ಒಂದು ಫಿಲ್ಟರ್ ಇಟ್ಕೊಂಡು ನಿಮಗೆ ಸರಿ ಅನ್ಸಿದ್ದನ್ನು ಮಾತ್ರ ತಗೊಳ್ತೀರಿ, ಸರಿ ಅನ್ಸಿಲ್ದೆ ಅದನ್ನು ಬಿಟ್ಬಿಡ್ತೀರಿ. ಸೊ ಎವ್ರಿಬಡಿ ಹ್ಯಾಸ್ ದ ಫಿಲ್ಟರ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ ಆಫ್ ದೇರ್ ಓನ್. ಅವ್ರದೇ ಆದ ಒಂದು ಅನುಭವದ ಜರಡಿ ಇಟ್ಕೊಂಡು ಅದರಲ್ಲಿ ಬೇಕಾದನ್ನು ಜರಡಿ ಇಟ್ಕೊಳ್ತಾರೆ, ಬೇಡದನ್ನು ಬಿಟ್ಬಿಡ್ತಾರೆ. ಅದು ನನಗೆ ಒಳ್ಳೇದಾ ಕೆಟ್ಟದ ಅನ್ನೋದು ಯೋಚನೆನೂ ಮಾಡಲ್ಲ. ಯಾಕಂದ್ರೆ ನನ್ನ ಅನುಭವದ ಪ್ರಕಾರ ಕೆಟ್ಟದು, ಆದ್ರಿಂದ ನಾನು ಬಿಟ್ಬಿಡ್ತೀನಿ. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾನೆ, ಒಬ್ಬ ಬುದ್ಧಿವಂತನಾಗಬೇಕಾದ್ರೆ, ಒಬ್ಬ ಮೇಧಾವಿ ಆಗಬೇಕಾದ್ರೆ, ಒಬ್ಬ ತುಂಬ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಅವನು ಹಿ ಶುಡ್ ಹ್ಯಾವ್ ಅ ಓಪನ್ ಮೈಂಡ್ ಅಂತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಅದ್ಭುತವಾದ ಹೇಳ್ತಾರೆ, ಮೈಂಡ್ ಇಸ್ ಲೈಕ್ ಅ ಪ್ಯಾರಾಚೂಟ್. ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ಸ್ ಓಪನ್. ನೀವು ಪ್ಯಾರಾಚೂಟ್ ಕೆಲಸ ಏನು, ನಿಮ್ಮನ್ನ ಸೇಫ್ ಆಗಿ ನೆಲಕ್ಕೆ ತಲುಪಿಸೋದು. ನೀವು ನೀಟಾಗಿ ಪ್ಯಾರಾಚೂಟ್ ಟೈಟಾಗಿ ಹಿಂಗೆ ಹಿಡ್ಕೊಂಡ್ಬಿಟ್ಟು ಜಂಪ್ ಹೊಡೆದ್ರೆ ಆ ಪ್ಯಾರಾಚೂಟ್ ಓಪನ್ ಆದಾಗ್ಲೇ ನೀವು ಸೇಫ್ ಆಗಿ ತಲುಪ್ತೀರಿ. ಅದೇ ತರ ನಿಮ್ಮ ಜ್ಞಾನ ದಾಹ ಅಂತಕ್ಕಂಥ ಒಂದು ಪ್ಯಾರಾಚೂಟ್ ನೀಟಾಗಿ ಓಪನ್ ಆಗಿದ್ರೆ ಎಲ್ಲದನ್ನೂ ತಗೊಳ್ತೀರಿ. ಅದಕ್ಕೇನೆ ನೀವು ಯಾಕೆ ಇವಾಗ ಶಂಕರಾಚಾರ್ಯರು, ರಾಮಾಚಾರ್ಯರು ಅಥವಾ ಇನ್ಯಾರೋ ಅಂದ್ರೆ ಎಲ್ಲಾದ್ರಿಂದ ಕಲ್ತರು. ಅವರು ಯಾರೂನು ಮೇಲೂ ಕೇಳು ನಾನು ಬುದ್ಧಿವಂತ, ನಾನು ಪಂಡಿತ ಅನ್ಲಿಲ್ಲ.
ಗೊತ್ತು ಸರ್, ನಿಜ. ಚಿಕ್ಕವರಿಂದ ನಾವು ಕಲಿಬಹುದು. ಅದು ತುಂಬಾ ಮುಖ್ಯ. ಅದೇ ಮೊದಲು ಮುಖ್ಯ. ನಾನು ಹೇಳ್ತೀನಿ ಇವತ್ತು, ನನಗೂ ಗೊತ್ತಿಲ್ಲ ಎಲ್ಲಾನು. ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹಚ್ಕೊಂಡಿದ್ದೀನಿ. ಹೌದು. ಇನ್ನೂ ಹೆಚ್ಚಿಗೆ ನಾನು ಇವಾಗ ಇಷ್ಟು ನಿಮ್ಮ ವಿಡಿಯೋಲ್ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತವಾಗ್ಲೂ ಬನ್ನಿ ಹೇಳಿ. ನನ್ನ ನುತ್ತಿದ್ರಿ, ನಾನು ತಿಳ್ಕೊಳ್ಳೋದು ತುಂಬಾ ಇದೆ. ಸೊ ದಯವಿಟ್ಟು ನಿಮ್ಮ ಇನ್ನೂ ಒಂದು ಇದರಿಂದ ಹೇಳ್ದೇನೆ, ನಾನು ಈ ವಿಧಾನದಲ್ಲಿ ಮಾಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಏನಾದ್ರು ತಪ್ಪು ನನ್ನಲ್ಲಿ ಇನ್ನೂ ನ್ಯೂನತೆಗಳಿದೆ ಅನ್ಸಿದ್ರೆ ದಯವಿಟ್ಟು ಬನ್ನಿ, ನೋಡಿ ನಾನು ಮಾಡಿದ ತಪ್ಪುಗಳನ್ನು ತಿದ್ರಿ, ನಾನು ತಿದ್ಕೊಳಕ್ ರೆಡಿ ಇದ್ದೀನಿ ಅಷ್ಟೇ. ಧನ್ಯವಾದ ಸರ್. ಇಲ್ಲಿ ನಿಮ್ಮ ಈ ಫಾರ್ಮ್ ಬಿಸಿ ಎಲ್ಲರೂ ಬರ್ಬೋದಾ ಅಥವಾ ಏನಾದ್ರು? ಬರಬಹುದು, ಆದರೆ ನಿಮ್ಮ ಸ್ವಂತ ಬುದ್ಧಿವಂತಿಕೆ ಜಾಸ್ತಿ ತೋರಿಸದೆ ಪ್ರೀತಿಯಿಂದ ಬಂದು ಎಲ್ಲ ನೋಡ್ಕೊಂಡು ಸಂತೋಷವಾಗಿದ್ರೆ ಒಳ್ಳೇದು. ಯಾಕಂತಂದ್ರೆ ಒಬ್ಬೊಬ್ರು ಬರ್ತಾರೆ, ಇವಾಗ ಕೆಲವರಿಗೆ ಬರ್ತಾರೆ, ಸರ್ ರೊಟ್ಟಿ ತಿನ್ನಿಸ್ಬೋದಾ, ಚಪಾತಿ ತಿನ್ನಿಸ್ಬೋದಾ, ಬಾಳೆಹಣ್ಣು ತಿನ್ನಿಸ್ಬೋದಾ. ಇವಾಗ ಬಾಳೆಹಣ್ಣು, ರೊಟ್ಟಿ, ಚಪಾತಿ ಅಥವಾ ಇನ್ನೇನೇನೋ ನೀವು ಕಬ್ಬು ತರ್ಬೋದಾ, ಈ ತರ್ಬೋದಾ ಅಂತ ಹೇಳ್ತೀರಾ. ಅದೆಲ್ಲ ಒಂಥರ ಹೇಗೆ ಅಂತ ಮಕ್ಕಳಿಗೆ ಚಾಕ್ಲೇಟು, ಬಿಸ್ಕೆಟು ಕೊಟ್ಟಾಗೆ. ನನ್ನ ಸಾಮರ್ಥ್ಯ ಹುಲ್ ತಿನ್ಸೋದಷ್ಟೇ, ಬರೀ ಅನ್ನ ರೊಟ್ಟಿ ಹಾಕೋಷ್ಟು ಸಾಮರ್ಥ್ಯ ಇರುವಾಗ ನೀವು ಬಂದು ಆಸೆ ತೋರಿಸಿದ್ರೆ ನನಗೆ ಪ್ರತಿನಿತ್ಯ ಅಲ್ಲ ಆಸೆ ಆಗುತ್ತೆ. ಅದಕ್ಕೆ ಆಸೆ ತೋರಿಸ್ಬಿಟ್ಟು ನಾನು ಆಮೇಲೆ ಅವುಗಳು ಕೊಡ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಆದ್ರಿಂದ ನಾನು ಏನಂತಾರೆ, ನನಗೆ ಅವಶ್ಯಕತೆ ಇದೆ, ಹೆಚ್ಚು ಜನ ಬರಬೇಕು, ಹೆಚ್ಚು ಗೊತ್ತಾಗಬೇಕು ಜನಗಳಿಗೆ ನಮ್ಮ ದೇಸಿ ತಳಿ ಬಗ್ಗೆ ಆಸೆ. ಅದೇ ಎಟ್ ದ ಸೇಮ್ ಟೈಮ್ ಆಮೇಲೆ ಬರ್ತಾರೆ, ನೀವು ಬರ್ತೀರಾ, ನೀವು ಬಂದಾಗ ವಾಟರ್ ಬಾಟ್ಲು ಅದು ಇದು ತರ್ತೀರಾ, ತಂದ್ಮೇಲೆ ವಾಪಸ್ ತಗೊಂಡು ಹೋಗ್ರಿ. ಅದೇ ಬರೀ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲ, ಪ್ರತಿಯೊಂದು ಇಟ್ಸ್ ಲೈಕ್ ನಾ ಹೇಳ್ದಲ್ಲ, ಮನುಷ್ಯ ತನ್ನ ಅತಿ ಬುದ್ಧಿವಂತ ಅನ್ಕೊಂಡು ತುಂಬಾ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಹೇಳ್ಬೇಕು, ಇವಾಗ ನಿಮ್ಗೆ ಹೇಳಿದೆ ಸರ್, ಚಪ್ಪಲಿ ದಯವಿಟ್ಟು ಅಲ್ಲಿ ಬಿಟ್ಟು ಬನ್ನಿ. ಖಂಡಿತ ಇದೊಂದು ದೇವಸ್ಥಾನ ತರ ನಿಮಗೆ. ಅಷ್ಟೇ ಅಲ್ಲ, ಸೈಂಟಿಫಿಕ್ ಆಗಿ ಹೇಳ್ಬಿಡ್ತೀನಿ. ಇವತ್ತು ನೀವು ಪ್ರಾಣಿಕ್ ಹೀಲಿಂಗು ರೇಖೆ ಬಗ್ಗೆ ಹೇಳಿದೆ, ಅದೇ ತರ ನಿಮ್ಗೆ ಆಕ್ಯುಪ್ರೆಷರ್, ಆಕ್ಯುಪಂಚರ್ ಬಗ್ಗೆ ನೀವು ಬರೀ ಕಾಲ್ನಲ್ಲಿ ನಡೆದಾಗ ನೀವು ಇಲ್ಲಿ ನೋಡಿರ್ಬೇಕಾದ್ರೆ ನಿಮ್ಗೆಲ್ಲ ಇದೆ, ಕಲ್ಲುಗಳು ಇದೆ, ನೀವು ತುಳಿತೀರಿ, ಯಾವ್ದೋ ಒಂದು ಪಾಯಿಂಟ್ ನಿಮಗೆ ಪ್ರೆಷರ್ ಕೊಡುತ್ತೆ, ಹೀಲ್ ಆಗುತ್ತೆ. ಇಲ್ಲಿ ಬರೀ ಕಲ್ಲು ಅಷ್ಟೇ ಅಲ್ಲ, ಮಣ್ಣು ಇದೆ, ಹುಲ್ಲು ಇದೆ, ಎಲ್ಲ ಇದೆ. ಇಲ್ಲಿ ಮೇವಿನ ವೇಸ್ಟ್ ಬಿದ್ದಿರುತ್ತೆ. ಸೊ ನೀವು ಬರೀ ಕಾಲಲ್ಲಿ ನಡೆದಾಗ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಖಂಡಿತ ಇದನ್ನ ಎಲ್ಲ ಹಾಸ್ಪಿಟಲ್ ಆಕ್ಯುಪಂಚರ್ ಮಾಡಿಸ್ತಾರೆ, ನಾನು ಕೇಳಿದೀನಿ. ಹೌದು, ನೀವು ಅದನ್ನೇ ಹೇಳ್ತಾರೆ. ನಾನು ಇಲ್ಲಿ ಬಂದು ಯಾವ ಜಾಗಕ್ಕೆ ಹೋಗ್ತೀರೋ ಆ ಜಾಗದಲ್ಲಿ ಏನ್ ಸಿಸ್ಟಮ್ ಇದೆಯೋ ಅದ್ರ ತರ. ನಂಗೆ ಶೂಸ್ ಇಲ್ದೆ ನಡೆದ ಅಭ್ಯಾಸ ಇಲ್ಲ, ಬೇಡ ಬಿಡ್ರಿ, ಬರಬೇಡ್ರಿ, ಬೇಜಾರಿಲ್ಲ. ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿದೆ ಆದ ಒಂದು ವಿಧಾನ ಇದೆ, ಅದನ್ನ ಫಾಲೋ ಮಾಡಿ. ಒಂದು ಆಸ್ಪತ್ರೆಗೆ ಹೋದ್ರೆ ಅಲ್ಲಿದೆ ಆದ ಒಂದು ವಿಧಾನ ಇದೆ, ಅದನ್ನ ಫಾಲೋ ಮಾಡಿ. ಒಂದೊಂದು ಸ್ಥಳಕ್ಕೂ ಒಂದೊಂದು ರೀತಿ ನೀತಿ ಅನ್ನೋದಿದೆ, ಅದನ್ನ ಫಾಲೋ ಮಾಡಿ. ಅವಾಗ ನಿಮಗೂ ಒಳ್ಳೇದೆ, ಮತ್ತೆ ಅವ್ರ ಸಿಸ್ಟಮ್ಗೆ ನೀವು ಯಾವುದು ತೊಂದರೆ ಕೊಡ್ತಾ ಇರಲ್ಲ ಅಷ್ಟೇ. ನಿಜ. ಸರ್, ಕೊನೆಯದಾಗಿ ವೀಕ್ಷಕರಿಗೆ ಈ ಹಸುವಿನ ಬಗ್ಗೆ ಈಗಿನ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಇವಾಗ ಚಿಕ್ಕ ಮಕ್ಕಳನ್ನ ಎಷ್ಟೊಂದು ಜನ ಬೇರೆ ರೆಸಾರ್ಟ್ಗಳು ಆ ತರ ಕರ್ಕೊಂಡು ಹೋಗ್ತಾರೆ. ನನಗನ್ನಿಸ್ದಾಗ ಈ ಕಡೆ ಬಂದು ಜನಗಳು ತೋರಿಸಿ, ಮಕ್ಳಿಗೆ ತೋರಿಸ್ಬೋದು ಮುಂದಿನ ಈ ತರ ಒಂದು ಇದೆ ಅಂದ್ಬಿಟ್ಟು, ಇದರಿಂದ ಇಷ್ಟು ಉಪಯೋಗ ಇದೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಮಕ್ಕಳು ತಿಳಿಸ್ಕೊಟ್ರೆ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹೌದು, ಆದ್ರೆ ಇವತ್ತಿನ ಪರಿಸ್ಥಿತಿ ಏನು ಅಂತಂದ್ರೆ, ನಾನು ನಿಮ್ಮ ಬಗ್ಗೆನೇ ಕೇಳ್ತೀನಿ. ಈಗ ಒಂದು ವಸ್ತು ಅಂಗಡಿಯಲ್ಲಿದೆ, ನೀವು ಅದನ್ನ ತಗೋಬೇಕು. ಇವಾಗ ಒಂದು 10 ವರ್ಷಗಳಿಂದ ನೀವು ಅಂಗಡಿಗೆ ಹೋಗಿ ತಗೊಳ್ತೀರಿ. ಇವತ್ತು ನೀವು ಅದನ್ನೇ ಮಾಡ್ತೀರಾ ಅಥವಾ ಆನ್ಲೈನಲ್ಲಿ ಬುಕ್ ಮಾಡ್ತೀರಾ? ಆನ್ಲೈನ್ ಬುಕ್ ಮಾಡ್ತೀವಿ. ಯಾಕೆ ಸರ್? ನೀವೇ ದ ಸೇಮ್ ಪರ್ಸನ್. ಹೌದು, ಸೇಮ್ ಪರ್ಸನ್ 10 years ಬ್ಯಾಕ್ ಹೋಗಿ ಅಂಗಡಿಗೆ ಹೋಗಿ ನೋಡಿ 2-3 ಐಟಮ್ ಕ್ರಾಸ್ ಚೆಕ್ ಮಾಡಿ ತಗೊಳ್ತಿದ್ರಿ. ಇವತ್ತು ಆನ್ಲೈನ್ ನಲ್ಲಿ ನೋಡಿ, ನಿಮ್ ಬೆಲೆ ನೋಡಿ ಟಕ್ಕತ್ ಆರ್ಡರ್ ಮಾಡ್ತೀರಾ, ಮನೆ ಬಾಗಿಲು. ಒಂದು ಸೋಂಬೇರಿತನ ಸರ್. ಸೋಂಬೇರಿತನ ಅಲ್ಲ, ಅನುಕೂಲತೆ ಅಂತ. ಇವಾಗ ಲೆಟ್ ಅಸ್ ನಾಟ್ ಟಾಕ್ ನೆಗೆಟಿವ್. ಸೋಂಬೇರಿತನ ಇಸ್ ಅ ನೆಗೆಟಿವ್, ಸೇಮ್ ವರ್ಡ್, ಅದೇ ಕೆಲಸ. ಇವತ್ತು ನಾವೇನೋ ಎಲ್ಲದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಸೊ ನೆಗೆಟಿವ್ ಕನ್ವೀನಿಯನ್ಸ್ ಅನ್ನೋಣ. ಲೇಸಿನೆಸ್ ಅನ್ನೋ ಬದಲು ಇಲ್ಲಿ ಕನ್ವೀನಿಯನ್ಸ್, ಇಟ್ಸ್ ಮೋರ್ ಕನ್ವೀನಿಯಂಟ್. ಅವತ್ತು ಫಿಲಮ್ ಒಂದು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರಿ, ಇವತ್ತು ಮೈಕೋ ಗೀಕೋ ಹಾಕೊಂಡು ಡಿಜಿಟಲ್ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಿ. ಅನುಕೂಲತೆ ಎಲ್ಲರಿಗೂ ಮುಖ್ಯ. ಆದ್ರಿಂದ ನನಗೆ ಹೌದು ಇಲ್ಲಿ ಒಂದು ಅನಾನುಕೂಲತೆ ಇದೆ, ಇದು ಒಪ್ಕೊಳ್ತೀನಿ. ಆಸ್ ಟು ಮೇಕ್ ಇಟ್ ದಿಸ್ ಇನ್ ಟು ವಿಸಿಟರ್ಸ್ ಪ್ಲೇಸ್. ಮುಖ್ಯವಾಗಿ ಏನ್ ಬೇಕು ಸರ್, ಯಾವುದೇ ಒಂದು ಜಾಗಕ್ಕೆ ಬಂದ್ರೆ ನೀವು ಎಲ್ಲ ಇರಲಿ, ನೇಚರ್ ಕಾಲ್ ಬಂದಾಗ ಎಲ್ಗೋಗ್ಬೇಕು ಅಂತ ಕೇಳ್ತೀರಿ. ಅರ್ಜೆಂಟ್ ಆಗ್ತಾ ಇದೆ ಎಲ್ಲಿ ಅಂತ. ಸೊ ಆ ಅನುಕೂಲತೆ ನಾನು ಮಾಡೋಕ್ಕಾಗಿಲ್ಲ. ಇನ್ನು ನಾನು ಹೇಳ್ದಂಗೆ ಇವುಗಳಿಗೆ ಊಟ ಹಾಕಕ್ಕೆ ನಂಗೆ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಆ ಅನುಕೂಲತೆ. ಮತ್ತೆ ಒಂದು ಸ್ವಲ್ಪ ಬಿಸಿಲಿದೆ, ಇವಾಗ ನೋಡ್ಬೋದು ಬಿಸಿಲಲ್ಲಿ ನಿಂತಿದ್ದೀವಿ. ಒಂದು ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ಳೋಣ, ಒಂದು ಕೂತ್ಕೊಳ್ಳೋಕ್ಕಾದ್ರೆ ಒಂದು ತಂಪಾದ ಜಾಗ ಮಾಡಬೇಕು. ಇದೆಲ್ಲ ಇಟ್ಸ್ ಬಿಯಾಂಡ್ ಫರ್ಗೆಟ್ ಅಬೌಟ್. ನಾನು ಇವಾಗ ಗೋಶಾಲೆ ಅಂತ ಮಾಡ್ತಾ ಇರೋವಾಗ ಅವುಗಳಿಗೆ ನನಗೆ ಅನುಕೂಲತೆ ಮಾಡೋಕ್ಕೆ ಇನ್ನೂ ಅಷ್ಟು ಸಾಮರ್ಥ್ಯ, ಅಷ್ಟು ಫೈನಾನ್ಷಿಯಲ್ ಅಥವಾ ಅಷ್ಟು ಮ್ಯಾನ್ ಪವರ್ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಆ್ಯಸ್ ಆಫ್ ನೌ ಬಂದ್ರೂ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬನ್ನಿ. ಒಳ್ಳೆ ಜಾಗ, ನೀವು ಹೇಳೋ ಥರ ಭವಿಷ್ಯಕ್ಕೆ ನಮಗೆ ಒಂದು ಐ ಕಾಲ್ ಇಟ್ ಆಸ್ ಸಸ್ಟೈನಬಲ್ ಲೈಫ್ ಸ್ಟೈಲ್. ಅಂದರೆ ಪ್ರಕೃತಿಗೆ ಪೂರಕವಾಗಿ ಯಾರಿಗೂ ತೊಂದರೆ ಕೊಡದೆ ಬದುಕತಕ್ಕಂಥ ಜೀವನ, ಉತ್ತಮ ಜೀವನ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಮಾನಸಿಕ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ. ಸೊ ಆ ಥರ ಇರೋವಾಗ ನೀವು ಒಂದು
ನಿಮ್ದೇನು ಒಂದು ಪರ್ಸನಲ್ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅದನ್ನು ಫಾಲೋ ಮಾಡಿ. ಬಟ್ ಬೇರೆ ಜಾಗಕ್ಕೆ ಬಂದಾಗ ನಮ್ಮಲ್ಲಿ ಕೆಲವು ಅನಾನುಕೂಲತೆಗಳಿದೆ. ಅದರಿಂದ ನಿಮ್ದೇನಿದೆ ತಿಂಡಿ ತಿನ್ಬಿಟ್ಟು ಬರೋದು ಇಲ್ಲಿ ಸುತ್ತಮುತ್ತಲು ಸಿಗಲ್ಲ ಅಂದಾಗ ನೀವು ಮನೇಲಿ ತಿನ್ಬಿಟ್ಟು ಬನ್ನಿ. ಆಮೇಲೆ ನೀವು ಇಲ್ಲಿಗೆ ಬರೋವಾಗ ನಿಮ್ಮ ಮಕ್ಕಳಿಗೆ ಏನಿದೆ ಬಾದ್ಬಿಡಿ ಅಂತ ಅದಕ್ಕೇನೋ ವ್ಯವಸ್ಥೆ ಮಾಡ್ಕೊಂಬನ್ನಿ. ಸದ್ಯಕ್ಕೆ ಈಗ ಭಗವಂತ ನಿಮ್ಮೆಲ್ಲರ ಸಹಾಯದಿಂದ ನನಗೂ ಒಂದಷ್ಟು ಸಪೋರ್ಟ್ ಬಂದರೆ ಖಂಡಿತವಾಗ್ಲೂ ಇದೆಲ್ಲ ಅನುಕೂಲತೆ ಮಾಡ್ತೀನಿ. ಆಗ ಬಂದಾಗ ಮೊದಲನೇದಾಗಿ ನೀವು ಕಂಫರ್ಟಬಲ್ ಇದ್ದಾಗ ನಾನು ಹೇಳೋದು ಕೇಳಿಸ್ಕೊಳ್ಳೋಕ್ಕೆ ನಾನು ಏನೇ ಒಂದು ಮಾಹಿತಿ ಕೊಟ್ಟರು ಅದನ್ನು ತಗೊಳ್ಳೋ ಅಷ್ಟು ಮೆಂಟಲಿ ಪ್ರಿಪೇರ್ ಆಗಿರ್ತೀರ. ಅರ್ಜೆಂಟ್ ಆಗ್ತಾಯಿದೆ ನಿಮಗೆ, ನಾನು ಹೇಳ್ತಾ ಇರ್ತೀನಿ, ಕೇಳಿಸ್ಕೊಳ್ತಾ ಇರ್ತೋ ತಲೆಗೇನು ಹೋಗಿರಲ್ಲ. ಸೊ ನಾನು ಮಾಹಿತಿ ಕೊಡಬೇಕು ಅಂತಿದ್ದೀನಿ, 10 ಜನರಿಗೆ ಇದನ್ನ ತಿಳುವಳಿಕೆ ಕೊಡಬೇಕು ಅಂತಿದ್ದೀನಿ. ಆದರೆ ಈಗಿನ ಇವತ್ತಿನ ಸಂದರ್ಭಕ್ಕೆ ನನ್ನಲ್ಲಿ ಕೆಲವಾರು ಅನಾನುಕೂಲತೆಗಳು ಇರೋದ್ರಿಂದ ನಾನು ಇವತ್ತೇ ಎಲ್ಲರನ್ನೂ ಕರೆದು ಬನ್ನಿ ಅನ್ನೋಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ಪರವಾಗಿಲ್ಲ, ನಾವೆಲ್ಲ ಬರ್ತೀವಿ, ಆಗ್ತೀವಿ, ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ಅಂದರೆ ಸಂತೋಷ, ಬನ್ನಿ. ನಿಮಗೆ ನನ್ನ ಕೈಲಾದಷ್ಟು ಮಾಹಿತಿನ ನಾನು ಕೊಡ್ತೀನಿ. ಮತ್ತು ಈ ಹಸುಗಳು ನಾನು ಹೇಳ್ದಂಗೆ ಸಸ್ಟೈನೇಬಲ್ ಲೈಫ್ ಸ್ಟೈಲ್ನ ಒಂದು ಪಾರ್ಟ್. ಒಬ್ಬ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಯಾವ್ದು ಬೇಕು, ಏನು ಇಲ್ಲದೆ ಹೋದ್ರೆ ಬದುಕ್ಬೋದು. ಒಂದು ಊಟ, ಒಂದು ಇರಕ್ಕೆ ಮನೆ. ಆ ಊಟವನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಪಾತ್ರೆ ಪಗಡೆ. ಸೊ ಅದಕ್ಕೆ ನಾನು ಹಲವಾರು ಶಾಲೆಗಳಲ್ಲಿ ಗುರುಕುಲಗಳಲ್ಲಿ ನಾನು ಹೇಳ್ಕೊಳ್ಳೋದು, ನಾನು ಪಾಠ ಅಂತ ಇನ್ನೊಬ್ಬರಿಗೆ ಮಾಹಿತಿ ಅಂತ ಕೊಡೋದಾದರೆ 3 ವಿಚಾರ. ಒಂದು ಕೃಷಿ, ಊಟ ಬೆಳಿಬೇಕು. ಕುಂಬಾರಿಕೆ ಅಂದರೆ ಪಾಟ್ಸ್ ಮಾಡೋದು. ಮತ್ತೆ ಗೋಪಾಲನೆ ಅಂದರೆ ಒಂದು ಬೆಳೆ ಬೆಳಿಬೇಕಾದ್ರೆ ಗೊಬ್ಬರ ಬೇಕು ಅಂದರೆ ಹಸು ಬೇಕು. ಅದ್ರಲ್ಲಿ ಕಳೆಗಳನ್ನೆಲ್ಲ ತಿಂದು ಅದು ಗೊಬ್ಬರ ಮಾಡುತ್ತೆ. ಆ ಗೊಬ್ಬರನ ಹಾಕಿ ನಾನು ಗಿಡ ಬೆಳೆಸ್ತೀನಿ, ಆಹಾರ ಬೆಳೆಸ್ಕೊಳ್ತೀನಿ. ಆಹಾರವನ್ನು ಒಂದು ಪಾತ್ರೆಯಲ್ಲಿ ನಾನು ಯಾಕಂದರೆ ಮನುಷ್ಯನಾಗಿ ನಾನೆಲ್ಲ ಶೇಖರಣೆ ಇರ್ಬೋದು ಅಥವಾ ಬೇಯಿಸೋದಿರ್ಬೋದು, ಏನು ಮಾಡೋ ಅದನ್ನು ಮಾಡಿ ತಿಂತೀನಿ. ಸೊ ದೀಸ್ ಆರ್ ದ 3 ಸಬ್ಜೆಕ್ಟ್ ವಿಚ್ ನಾನು ಬೇರೆಯವರಿಗೆ ಹೇಳ್ಕೊಡ್ತಕ್ಕಂಥ ವಿಷಯಗಳು. ನಾನು ಏನಂತೀರಾ ಅದನ್ನು ಬೇರೆ ಕಡೆ ಹೋಗಿ ಹೇಳ್ಕೊಡಕ್ಕಂತ ಅದನ್ನೇ ನಾನು ಒಂದು ತುಂಬ ಚೆನ್ನಾಗಿ ಇಲ್ಲಿ ಹೇಳ್ಕೊಡ್ಬೇಕು ಅಂತಿದೆ. ಅದಕ್ಕೆ ನೀವು ನನ್ನ ಗೋಶಾಲೆ ಹೆಸರು ನೋಡಿದ್ರೆ ಶ್ರೀ ಗೌ ಶಾಲಾ. ಗೌ, ಓಕೆ. ಶ್ರೀ ಅಂದರೆ ಶುಭ, ಒಳ್ಳೆಯದು. ಗೋಮಾತೆ, ಶಾಲೆ ಕಲಿಯುವಂಥ ಜಾಗ. ಆ ಥರ ಜಾಗನೇ ಇದು. ಅದ್ಭುತವಾಗಿ ಒಂದು ಜಾಗ ಮಾಡಬೇಕು ಅಂತ ಆಸೆ ಇದೆ. ಸದ್ಯಕ್ಕೆ ನಾನು ಕೊಡ್ತಕ್ಕಂಥ ಒಂದು ಅದ್ಭುತವಾದ ಮಾಹಿತಿ ಅಂದರೆ ನಿಮ್ಮ ಟಾಪಿಕ್ ಪ್ರಕಾರನೇ ಪೆಟ್ ಅಂದರೆ ಪ್ರೀತಿ. ಆ ಯಾವುದೇ ಪ್ರಾಣಿಯಿಂದ ಪ್ರೀತಿಯಿಂದ ನೋಡ್ಕೊಳ್ಳಿ, ಆದರೆ ನಿಮ್ಮ ಥರ ಅದನ್ನು ಬದುಕೋ ಪ್ರಯತ್ನ ಮಾಡಬೇಡಕ್ಕೆ ಹೋಗ್ಬಿಡ್ರಿ. ನೀವು ಪ್ರೀತಿ ಮಾಡಿ. ಪೆಟ್ ಅಂದರೆ ಪ್ರೀತಿ ಕೊಡತಕ್ಕಂಥ ಪ್ರೀತಿ ಕೊಡಿ ಅದಕ್ಕೆ. ಆದರೆ ನಿಮ್ಮ ಥರ ಹಾಸಿಗೆ ಮೇಲೆ ಮಲ್ಕೋಬೇಕು, ಅದಕ್ಕೂ ಬೆಡ್ಶೀಟ್ ಹೊದ್ಸೋದು, ನಾಯಿಗೆ ಯಾರು ಬೆಡ್ಶೀಟ್ ಹೊದ್ಸಲ್ಲ, ಅದಕ್ಕೂ ಒಂದು ಹಾಸಿಗೆ ಮಾಡೋದು. ದೀಸ್ ಆರ್ ಆಲ್ ಲೈಕ್ ಲಿಟ್ರಲಿ ಅದನ್ನು ಹೇಳೋದಿದ್ರೆ ಪ್ಯಾಂಪರಿಂಗ್ ಅಂತೀವಿ ಇಂಗ್ಲಿಷ್ನಲ್ಲಿ, ಅಥವಾ ಹಾಳು ಮಾಡೋದು ಅಂತೀವಿ. ಆ ಥರ ಹಾಳು ಮಾಡಬೇಡ್ರಿ ಯಾವುದೇ ಪ್ರಾಣಿನೂ. ಪ್ರೀತಿ ಮಾಡಿ, ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ನಮಗೆ ಆದರೆ ಇಷ್ಟೆಲ್ಲ ನೋಡಿದಿರಿ, ನಮ್ಮಲ್ಲೂ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಯಾವ ಸಂಕೋಚ ಇಲ್ಲದೆ ಹೇಳಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಈ ಜಾಗದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೇನಾದರೂ ಮಾಹಿತಿ ಬೇಕಾದರೆ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇಲ್ಲಿ ದಯವಿಟ್ಟು ವಿಸಿಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಬಂದು, ನಿಮ್ಗೆ ಏಜ್ ಆಗಿರೋದನ್ನ ಕರ್ಕೊಂಬನ್ನಿ. ಆ್ಯಕ್ಚುಲಿ ಇವಾಗ ನೀವು ಬೆಂಗಳೂರಲ್ಲಿ ನೋಡಿರ್ಬೋದು, ನಿಮ್ಗೆ ಆಕ್ಸಿಜನ್ ಎಲ್ಲ ಕಮ್ಮಿ ಇದೆ, ಪೊಲ್ಯೂಷನ್ ಆಗಿರ್ತವೆ. ಬಟ್ ಇಲ್ಲಿ ಕರ್ಕೊಂಬನ್ನಿ, ನಿಮ್ಗೆ ಆಕ್ಸಿಜನ್ ಲೆವೆಲ್ BP ಆಗಿರ್ಬೋದು. ಮತ್ತು ನೀವು ಅಲ್ಲಿ ಫುಡ್ ನಿಮ್ಮ ಸ್ಲಿಪ್ಪರ್ಸ್ ಆಚೆ ಬಿಟ್ಟು ಹೊರಗಡೆ ಬಂದಾಗ ಆಕ್ಯುಪೆಂಚರ್ಸ್ ಹೇಳಿದ್ದಾರೆ, ಅದೆಲ್ಲ ನೀವು ಅನುಭವ ಮಾಡ್ಬೋದು ಇಲ್ಲಿ ಬಂದು. ಬಟ್ ಅದೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಸರ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಇವ್ರು ಫೋನ್ ಪೇ ನಂಬರ್ ಕೂಡ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ದಯವಿಟ್ಟು ಅವ್ರು ಸಹಾಯ ಮಾಡಿ. ನಿಮ್ಮ ಕೈಯಲ್ಲಿ ಆದಷ್ಟು, ನಾವೇನೋ ಇಷ್ಟೇ ಮಾಡಿ ಕೇಳ್ಕೊಡಲ್ಲ, ನಿಮ್ಮ ಕೈಯಲ್ಲೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸರ್, ನಿಮ್ಮ ಕೊನೆ ಮಾತು ಸರ್. ಇದರಲ್ಲಿ ಅವ್ರು ಹೇಳಿದ ಹಾಗೆ ಬರೀ ಆಕ್ಯುಪ್ರೆಷರು ಅಥವಾ ಒಂದು ಒಳ್ಳೆ ಪ್ರಕೃತಿಯಿಂದ ಪೂರಕವಾದ ಒಂದು ಒಳ್ಳೆ ಆಕ್ಸಿಜನ್ನು ಇದೆಲ್ಲ ಅಲ್ಲದೆ, ನಾನು ಆವಾಗಲೇ ಬರ್ತಾ ಹೇಳಿದ ಹಾಗೆ ನಿಮಗೆ ಪಾಸಿಟಿವ್ ಎನರ್ಜಿ ಅಂತೀವಿ. ಆ ಒಂದು ರೋಗ ನಿರೋಧಕ ಶಕ್ತಿಯನ್ನು ನೀವು ಇಂಪ್ರೂವ್ ಮಾಡಬೇಕಾದ್ರೆ, ಇಮ್ಯುನಿಟಿನ ಇಂಪ್ರೂವ್ ಮಾಡಬೇಕಾದ್ರೆ ಪಾಸಿಟಿವ್ ಎನರ್ಜಿ ಇಸ್ ಮೋರ್ ಇಂಪಾರ್ಟೆಂಟ್. ದಟ್ ಆ ಪಾಸಿಟಿವ್ ಎನರ್ಜಿ ಬರೋಕ್ಕೆ ನಮ್ಮ ದೇಸಿ ಹಸುಗಳು ಅಥವಾ ನಮ್ಮ ನೇಟಿವ್ ಬ್ರೀಡ್ ಅಂದರೆ ನಾನು ಹೇಳ್ದಂಗೆ ಲೋಕಲ್ ಬ್ರೀಡ್ಸ್ ಜೊತೆ ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡಿ, ಕರುಗಳ ಜೊತೆ ಬಂದು ಆಟ ಆಡಿ ನೋಡಿ. ಇವಾಗ ನೋಡಿದಾಗ ಎಷ್ಟು ಮುದ್ದಾಗಿರ್ತಕ್ಕಂಥ ಎಲ್ಲ ಕರುಗಳಿದೆ, ಇವುಗಳ ಜೊತೆ ಸಮಯ ಕಳೀರಿ. ಅವಾಗ ನಿಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡೂ ವೃದ್ಧಿ ಆಗುತ್ತೆ. ಸೊ ಮುಖ್ಯವಾಗಿ ನಾವು ಸಂತೋಷವಾಗಿರ್ಬೇಕಾದ್ರೆ, ಪೆಟ್ ಅಂದರೆ ಪ್ರೀತಿ ಅಂತ ಹೇಳ್ದಂಗೆ ನಾವು ಪ್ರೀತಿಯಿಂದ ಸಂತೋಷವಾಗಿರ್ಬೇಕಾದ್ರೆ ಇದು ಎರಡು, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡು ಮುಖ್ಯ. ಅದನ್ನು ಉಳಿಸ್ಕೊಂಡು ಆರೋಗ್ಯವಾಗಿ ಸಂತೋಷವಾಗಿರಿ. ಧನ್ಯವಾದ. ಸೊ ನೋಡೋದಲ್ಲ ವೀಕ್ಷಕರೇ, ಈ ಗೋಶಾಲ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.